ಮುಂದಿನ ಗೋಷ್ಠಿ ಮಹತ್ವದ ಗೋಷ್ಠಿ ಬೇಂದ್ರೆ ಮತ್ತು ಕುವೆಂಪು ಕವಿತೆಯ ಓದು. ಭಾಗವಹಿಸುವವರು ಚಂದ್ರಶೇಖರ್ ತಾಳ್ಯ, ಚನ್ನಣ್ಣ ವಾಲಿಕಾರ್, ಬಸವರಾಜ್ ಡೋಣೂರ್, ವೈಎಸ್ವಿ ದತ್ತ, ಶಾಂತಾ ಇಮ್ರಾಪುರ್, ಗುರ್ಲಿಂಗ್ ಕಾಪ್ಸೆ, ಹೇಮಾ ಪಟ್ಟಣ್ ಶೆಟ್ಟಿ, ಅಲ್ಲಂಪ್ರಭು ಬೆಟ್ಟದೂರ್, ಚಂದ್ರಶೇಖರ್ ವಸ್ತ್ರ, ಚನ್ನವೀರ ಕಣಿವೆಯವರು, ಶ್ರೀನಿವಾಸ್ ವಾಡಪ್ಪಿ, ಲತಾ ರಾಜಶೇಖರ್, ಎಲ್ ಹನುಮಂತಯ್ಯ, ಬಸವಲಿಂಗಯ್ಯ ಹಿರೇಮಠ್, ರಾಧಿಕಾ ಕಾಖಂಡ್ಕಿ ಮತ್ತು ತಮಿಳ್ ಸೆಲ್ವಿ. ಗೋಷ್ಠಿಯ ನಿರ್ದೇಶಕರು ಶ್ಯಾಮ್ ಸುಂದರ್ ಬಿದರ್ಕುಂದಿಯವರು. ಉದಿತ ದಿನ ಮುದಿತ ವನ, ವಿಧ ವಿಧ ವಿಹಗಸ್ವನ, ಇದು ಜೀವ ಇದು ಜೀವನ, ಪವನದಂತೆ ಪಾವನ. ಏಸೋ ವಿಧ ಏನೋ ಹದ, ಗಾಳಿಗೊಡೆದ ಬುದ್ಬುದ, ಬೆಳಕೆ ಬದುಕು ಎಂಬ ಮುದ, ಜೀವ ಹೊಮ್ಮಿ ಚಿಮ್ಮಿದ. 100 ಮರ 100 ಸ್ವರ, 100 ಮರ 100 ಸ್ವರ, ಒಂದೊಂದು ಅತಿ ಮಧುರ, ಬಂಧವಿರದೆ ಬಂಧುರ, ಸ್ವಚ್ಛಂದ ಸುಂದರ. ಬೇಂದ್ರೆಯವರ ವಸಂತ ಮುಖ ಕವನ ಇದು. ಬೇಂದ್ರೆಯವರನ್ನ ನಾವು ಭಾವಗೀತಕಾರರು, ಹೊಸಗನ್ನಡದ ಕಾವ್ಯ ಪರಂಪರೆಯಲ್ಲಿ ಆದ್ಯ ಭಾವಗೀತಕಾರರು ಅಂತಲೇ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಈ ಹೊತ್ತು ಇಬ್ಬರು ಭಾವಗೀತಕಾರರು, ಜನಪ್ರಿಯವಾಗಿ ನಾವು ಅವರನ್ನ ಕನ್ನಡದ 2 ಕಣ್ಣುಗಳಂತ ಕರಿತೀವಿ. ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಇವೆರಡನ್ನು ಅಖಂಡಗೊಳಿಸಿದಂಥ ಕವಿಗಳು ಬೇಂದ್ರೆ ಮತ್ತು ಕುವೆಂಪು. ಇಬ್ಬರು ಕವಿಗಳು ಕಳೆದ ಶತಮಾನದ ಆರಂಭದಲ್ಲಿ ಹೊಸಗನ್ನಡ ಸಾಹಿತ್ಯವನ್ನ ಆರಂಭಿಸಿ ಮುಖ್ಯವಾಗಿ ಕಾವ್ಯ ಪ್ರಕಾರದಲ್ಲಿ, ಜೊತೆಗೆ ತಮ್ಮ ಸುಮಾರು 60-65 ವರ್ಷಗಳ ಸಾಹಿತ್ಯದ ಉದ್ಯೋಗದಲ್ಲಿ ಹೊಸಗನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಆವರಿಸಿ ಹೊಸಗನ್ನಡ ಸಾಹಿತ್ಯದ ಗೊತ್ತು ಗುರಿಗಳು, ಜೊತೆಗೇನೆ ಕರ್ನಾಟಕದ ನವೋದಯ ಜೀವನ ಹೇಗೆ ರೂಪುಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರು ರಚಿಸಿದಂಥ ಸಾಹಿತ್ಯ ಇವತ್ತಿಗೂ ಕೂಡ 21ನೇ ಶತಮಾನಕ್ಕೆ ನಾವು ಬಂದಿದ್ದೀವಿ. ಆಧುನಿಕೋತ್ತರ ಜೀವನ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಜೀವನಕ್ಕೂ ಕೂಡ ಅವರ ಕಾವ್ಯ, ಅವರ ಸಾಹಿತ್ಯ ಒಂದು ಬೆಳಕಾಗಿದೆ, ಮಾರ್ಗದರ್ಶಕ ದೀಪವಾಗಿದೆ ಅಂತಲೇ ನಾವು ಭಾವಿಸಿದ್ದೀವಿ. ಇಬ್ಬರು ಕವಿಗಳು ಕನ್ನಡದಲ್ಲಿ 1918, 1981 ಈ ಅವಧಿಯಲ್ಲಿ ಅವರು ಸಾಹಿತ್ಯವನ್ನ ರಚಿಸಿದರು. ಬೇಂದ್ರೆಯವರು 1918ರಲ್ಲಿ ತುತ್ತೂರಿ ಕವನವನ್ನ ಪ್ರಕಟ ಮಾಡುವ ಮೂಲಕ ತನ್ನನ್ನು ಜಾಗೃತಿಗೊಳಿಸಿಕೊಂಡು, ನಾಡನ್ನು ಜಾಗೃತಿಗೊಳಿಸಿಕೊಂಡು, ವಿಸ್ಮೃತಿಗೆ ಹೋಗಿರತಕ್ಕಂತಹ ಬದುಕನ್ನ ಹೊಸದಾಗಿ ನಾವು ಆಧುನಿಕ ಬೆಳಕಿನಲ್ಲಿ ಕಟ್ಟಿಕೊಳ್ಬೇಕನ್ನೋದನ್ನ ತುತ್ತೂರಿ ಊದುವ ಮೂಲಕ ಪ್ರಕಟಪಡಿಸಿದರು. ತುತ್ತೂರಿ ಅವರ ಮೊಟ್ಟ ಮೊದಲ ಕವನ. ಅದೇ ಹೊತ್ತಿಗೆ ಕಿಶೋರ ಚಂದ್ರವಾಣಿ ಹೆಸರಿನಲ್ಲಿ ಕುವೆಂಪುರವರು ವಿದ್ಯಾರ್ಥಿಯಾಗಿದ್ದಾಗಲೇ ಇಂಗ್ಲಿಷ್ ಕವಿತೆಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದರು. ಇವರಿಬ್ಬರ ಕವನ ಸಂಕಲನಗಳು 1930ರಲ್ಲಿ 32ರಲ್ಲಿ ಬಂದವು. ಕುವೆಂಪುರವರು ತಮ್ಮನ್ನ ಗೊಲ್ಲನ ಹಾಡು ಕವಿತೆ ಮೂಲಕ ಕಾಡಿನ ಕವಿ ನಾನು ಅಂತ ಗುರುತಿಸಿಕೊಂಡ್ರು. ಬೇಂದ್ರೆ ಅವರು ಬೆಳಗು ಕವಿತೆ ಬರೆಯುವುದರ ಮೂಲಕ ತಾನೊಬ್ಬ ಅವಧೂತ ಪರಂಪರೆಯಿಂದ ಬಂದ ಕವಿ ಅಂತ ಗುರುತಿಸಿಕೊಂಡ್ರು. ಕನ್ನಡ ಕಾವ್ಯದ ಪರಂಪರೆ ಧಾರ್ಮಿಕವಾದದ್ದು, ಸ್ವಲ್ಪ ಮತನಿಷ್ಠವಾದದ್ದು,
ಅಂತಿದ್ರೂ ಕೂಡ ಆಧುನಿಕ ಕಾಲದಲ್ಲಿ ಹೊಸ ಧರ್ಮ ಇದನ್ನು ಹೇಗೆ ಅರ್ಥೈಸೋದು, ಸಾಮಾಜಿಕವಾಗಿರತಕ್ಕಂಥ ರಾಷ್ಟ್ರೀಯವಾಗಿರುವ ಅಂತಾರಾಷ್ಟ್ರೀಯವಾಗಿರುವಂಥ ಈ ಹೊಸ ಕಾಲವನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು, ಪ್ರತಿಕ್ರಿಯಿಸಬೇಕು, ಇಲ್ಲಿ ಅನುಭವಗಳಿಗೆ ಯಾವ ರೀತಿ ಮುಖಾಮುಖಿ ಆಗಬೇಕು ಅನ್ನೋದನ್ನ ಇಬ್ಬರು ಕವಿಗಳು ತಮ್ಮ ಸಾಹಿತ್ಯದ ಮೂಲಕ, ಮುಖ್ಯವಾಗಿ ಕಾವ್ಯದ ಮೂಲಕ, ಭಾವಗೀತೆಗಳ ಮೂಲಕ ಪ್ರಕಟಪಡಿಸಿದಂಥ ಕವಿಗಳು. ಬೇಂದ್ರೆ ಅವರು ತಮ್ಮ 65 ವರ್ಷದ ಕಾವ್ಯ ಜೀವನದಲ್ಲಿ 1427 ಕವನಗಳನ್ನು, ಅವೆಲ್ಲ ಕವನಗಳು ಅವರ ಸಮಗ್ರ ಕೃತಿಗಳು, 6 ಸಂಪುಟಗಳು. ಆ 6 ಸಂಪುಟಗಳಿಗೆ ಅದನ್ನು ಸಂಪಾದನೆ ಮಾಡಿದಂಥ ಡಾಕ್ಟರ್ ವಾಮನ ಬೇಂದ್ರೆ ಅವರು ಔದುಂಬರ ಗಾಥೆ ಜೀವನ ಮಹಾಕಾವ್ಯ ಅಂತ ಇಟ್ಟುಕೊಂಡಿದ್ದಾರೆ. ಬೇಂದ್ರೆ ಅವರು ಒಂದು ಮಹಾಕಾವ್ಯ ಅಂತ ಒಂದು ಕೃತಿ ಬರೀಲಿಲ್ಲ. ಕುವೆಂಪುರವರು ಅದನ್ನು ಮಾಡಿದರು. ರಾಮಾಯಣ ದರ್ಶನ ಮೂಲಕ ಒಂದು ಕೃತಿಯನ್ನ ಆಧುನಿಕ ಕಾಲದಲ್ಲಿ ಕೊಟ್ಟರು. ಇಬ್ಬರು ಮಹಾಕವಿಗಳೇ. ಬೇಂದ್ರೆ ಅವರು ಬಿಡಿ ಬಿಡಿ ಕವಿತೆಗಳ ಮೂಲಕ, ಭಾವಗೀತೆಗಳ ಮೂಲಕ ತಮ್ಮ ಜೀವನ ದರ್ಶನವನ್ನ ಬೇರೆ ಬೇರೆ ಸಂದರ್ಭಗಳಿಂದ ನೋಡಿದರು, ರಚನೆ ಮಾಡಿದರು. ಇಬ್ಬರು ಮಹಾ ದಾರ್ಶನಿಕ ಕವಿಗಳೇ ಅಂತೇನೆ ನಾವು ಇವತ್ತು ಅವರನ್ನು ಸ್ವೀಕರಿಸ್ತಾ ಇದ್ದೀವಿ. ಈ ಕವಿಗಳ ಕವಿತೆಗಳು ಇವತ್ತಿಗೂ ಕೂಡ ಭಾವಗೀತೆಗಳಾಗಿದ್ದರಿಂದ ಹಾಡಿನ ಮೂಲಕ, ಸಂಗೀತದ ಮೂಲಕ ಅವು ನಮ್ಮನ್ನು ತಲುಪ್ತಾ ಇದ್ದಾರೆ. ಅವರ ಕವಿತೆಗಳ ಅನೇಕ ಕವಿತೆಗಳು ಜನಪ್ರಿಯ ಕೂಡ ಆಗಿವೆ, ಸಿನಿಮಾದಲ್ಲಿ ಕೂಡ ಪ್ರಕಟವಾಗಿವೆ. ಆದರೆ ಬರೀ ಭಾವಗೀತೆ ಅಥವಾ ಹಾಡುವ ಕವಿತೆಗಳು ಮಾತ್ರ ಸೀಮಿತ ಅಲ್ಲ. ಚಿಂತನೀಯವಾಗಿರುವಂಥ ಗದ್ಯದ ಲಯವನ್ನ ಗಟ್ಟಿಯಾಗಿ ಹಿಡಿದಿರತಕ್ಕಂಥ ವಿಚಾರವನ್ನ ಕೂಡ ಹೊರಹೊಮ್ಮಿಸುವಂಥ ಕವಿತೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಇಡೀ ಜಗತ್ತಿಗೆ ಸ್ಪಂದಿಸುವಂಥ ಕಾವ್ಯ ಅವತ್ತು. ಕುವೆಂಪುರವರು ಮಲೆನಾಡಿನಿಂದ ಬಂದರೂ ಆ ಮಲೆನಾಡಿನ ಒಂದು ಸಣ್ಣ ಹಳ್ಳಿ ಕೂಡ ವಿಶ್ವ ಅಂತ ತಿಳ್ಕೊಂಡವರು. ಬೇಂದ್ರೆ ಧಾರವಾಡದಂಥ ಸ್ವಲ್ಪ ದೊಡ್ಡ ಹಳ್ಳಿ ಅನ್ಬೋದು. ಇಂಥ ಹಿನ್ನೆಲೆಯಿಂದ, ಬಡತನದ ಹಿನ್ನೆಲೆಯಿಂದ, ಅನಾನುಕೂಲತೆಗಳ ಹಿನ್ನೆಲೆಯಿಂದ ಬಂದರೂ ಕೂಡ ತಮ್ಮ ಜೀವನದ ಕರ್ತೃತ್ವ ಶಕ್ತಿ, ಒಳಗಿನ ಬೆಳಕು ಅದನ್ನು ಹೊರಹೊಮ್ಮಿಸುವ ರೀತಿಯೊಳಗನೆ ಪರಿಶ್ರಮ ಪಟ್ಟು ತಮಗಿದ್ದ ಪ್ರತಿಭೆಯನ್ನ ಬೇರೆ ಬೇರೆ ರೀತಿಯಿಂದ ವ್ಯುತ್ಪತ್ತಿ ಅಂತ ಹೇಳ್ತೀವಿ, ಆ ವ್ಯುತ್ಪತ್ತಿಗಳಿಂದ ಅವರು ಬೆಳೆಸಿಕೊಂಡು ಒಬ್ಬ ಕವಿ ಆಗಬೇಕು ನಾನು. ಇಬ್ಬರು ಸಂಕಲ್ಪ ಒಂದೇ. ಅವರಿಬ್ಬರ ಜೀವನದ ವಿವರಗಳನ್ನು ನೋಡಿದಾಗ ಕೂಡ ಅನೇಕ ಹೋಲಿಕೆಗಳು ನಮಗೆ ಕಾಣಿಸ್ತಾವೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನುವ ರೀತಿಯೊಳಗ ಉತ್ತರದ ಬೇಂದ್ರೆ, ದಕ್ಷಿಣದ ಕುವೆಂಪು ಇಬ್ಬರು ಕನ್ನಡ ನಾಡನ್ನ ಕಟ್ಟುವುದರಲ್ಲಿ, ಕನ್ನಡವನ್ನು ಜಾಗೃತಗೊಳಿಸುವುದರಲ್ಲಿ, ಕನ್ನಡದ ಅಂತಃಸತ್ವವನ್ನ ನಮ್ಮ ಜನತೆಗೆ ತಿಳಿಸಿಕೊಡುವ ಮೂಲಕ ಕನ್ನಡ ಕೂಡ ಒಂದು ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತೇನಿಲ್ಲ ಅಂತ ಬೇಂದ್ರೆ ಹೇಳ್ತಾರೆ. ಆ ಮಾತಿನಂತೆ ಇಬ್ಬರೂ ಕವಿಗಳು ಕನ್ನಡ ಭಾಷೆಯ ಮೂಲಕವೇ ವಿಶ್ವವನ್ನ ತನ್ನ ಕವಿತೆಯಲ್ಲಿ ತಂದುಕೊಂಡರು. ಅವರು ಇನ್ನೊಂದು ಹೋಲಿಕೆ ಹೇಳುವುದಾದರೆ, ಅವರು ಸಾಹಿತ್ಯ, ಶಿಕ್ಷಣ ಇವೆರಡನ್ನೂ ಕೂಡ ಒಂದೇ ಅಂತ ತಿಳಿದುಕೊಂಡು ಅನೇಕ ಸಾಧನೆಗಳನ್ನು ಕೂಡ ಅಲ್ಲಿ ಮಾಡಿದವರು. ಇಬ್ಬರು ಮಾಸ್ತರ್ ಅವರು. ಹೀಗೆ ಕುವೆಂಪು ಮತ್ತು ಬೇಂದ್ರೆ ಎರಡು ಕಣ್ಣುಗಳಾಗಿ ಸಾಹಿತ್ಯ ಮತ್ತು ಪುಸ್ತಕದಲ್ಲಿ ಮಾತ್ರ ಉಳಿದಿಲ್ಲ, ಜನಮನದಲ್ಲಿ ಕೂಡ ಅವರು ಬೆರೆತವರು. ಅವರ ಕವಿತೆಗಳನ್ನು ನಾವು ಇವತ್ತು ಓದ್ತಾ ಇದ್ದೀವಿ. ಹೆಚ್ಚಾಗಿ ಅಭ್ಯಾಸ ದೃಷ್ಟಿಯಿಂದ ಓದ್ತಾ ಇದ್ದೀವಿ, ಅಧ್ಯಯನ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ನಾವು ಓದ್ತಾ ಇದ್ದೀವಿ. ಅವು ಕೇವಲ ದಾಖಲೆ ಅಂತ ಮಾತ್ರ ನಾವು ಭಾವಿಸುವ ಹಾಗಿಲ್ಲ. ಇವತ್ತಿನ ನಮ್ಮ ಪ್ರಪಂಚದ ಮಾನವೀಯತೆಯ ಸಮಸ್ಯೆಗಳಿಗೆ ಕೂಡ ಅವರು ತಮ್ಮ ಸ್ಪಂದನೆಯನ್ನು ಕೊಟ್ಟಿದ್ದನ್ನು ನಾವು ಅವರ ಕವಿತೆಗಳಲ್ಲಿ ಕಾಣ್ತೀವಿ. ಆ ದೃಷ್ಟಿಯಿಂದ ಇವತ್ತಿನ ಕವಿತೆಗಳ ಓದು, ಬೇಂದ್ರೆ ಕುವೆಂಪು ಇಬ್ಬರು ಕವಿತೆಗಳ ಓದಿನ ಮೂಲಕ, ಅವರ ಕವಿತೆಗಳನ್ನು ನಾವು ಪುಸ್ತಕದಲ್ಲಿ ನಮ್ಮಷ್ಟಕ್ಕೆ ಓದ್ತೀವಿ ಏಕಾಂತದಲ್ಲಿ. ಆ ಕವಿತೆಗಳನ್ನು ಓದೋದರ ಮೂಲಕ ಮತ್ತು ಕೇಳಿಸೋದರ ಮೂಲಕ ನಾವು ಕುವೆಂಪು ಅವರನ್ನ ಮತ್ತೊಮ್ಮೆ ನಮ್ಮವರನ್ನಾಗಿ, ನಮ್ಮ ಒಳಗನ್ನ ತಗೊಂಡು ನಾವು ಪ್ರಕಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಸಾಹಿತ್ಯ ಸಂಭ್ರಮದ ಈ 2ನೇ ಅವಧಿಯಲ್ಲಿ
ಕುವೆಂಪು ಮತ್ತು ಬೇಂದ್ರೆ ಕವಿತೆಗಳ ವಾಚನವನ್ನು ಮಾಡಬೇಕು ಅಂತಂದಾಗ 18 ಜನ ಕಾವ್ಯ ಪ್ರೇಮಿಗಳನ್ನು ನಾವು ಸಂಪರ್ಕಿಸಿದಾಗ ಎಲ್ಲರೂ ಕೂಡ ಸ್ಪಂದಿಸಿ ಬಂದಿದ್ದಾರೆ. ಆ ಎಲ್ಲ ಓದುಗರಿಗೆ ನಾನು ಮೊಟ್ಟ ಮೊದಲು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಹೇಳಿ ಈಗ ಕಾವ್ಯ ವಾಚನವನ್ನು ಆರಂಭ ಮಾಡಬೇಕು. ಮೊದಲಿಗೆ ದ.ರಾ. ಬೇಂದ್ರೆ ಅವರ ಕವಿತೆಯನ್ನ ಚಂದ್ರಶೇಖರ್ ತಾಳ್ಯ ಅವರು ಕಲ್ಪವೃಕ್ಷ ವೃಂದಾವನಗಳಲ್ಲಿ ಈ ಕವಿತೆ ಓದುವ ಮೂಲಕ ಆರಂಭಿಸಬೇಕಂತ ನಾನು ಕೇಳ್ಕೊತೀನಿ. ಚಂದ್ರಶೇಖರ್ ತಾಳ್ಯ ಅವರು ಗೋಷ್ಠಿ ಏರ್ಪಡಿಸಿದ್ದೀವಿ ಮತ್ತು ಇದರಲ್ಲಿ ನೀವು ಕುವೆಂಪು ಪದ್ಯ ಅಥವಾ ಬೇಂದ್ರೆ ಪದ್ಯ ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರ ಪದ್ಯವನ್ನ ನೀವು ಓದಬೇಕು ಅಂತ ಕೇಳಿದ್ರು. ನಾನು ಬೇಂದ್ರೆಯನ್ನೇ ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ನಾನು ಕುವೆಂಪು ನಾಡಿನಿಂದ ಬಂದವನು, ಬೇಂದ್ರೆ ನಾಡಿಗೆ ಬಂದಿರೋನು ಮತ್ತು ಇಲ್ಲಿ ಓಡಾಡಿದ ನೆಲ ಬೇಂದ್ರೆದು. ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಏನು ಅಂತಂದ್ರೆ 1966ನೇ ಇಸ್ವಿನಲ್ಲಿ ಬೇಂದ್ರೆಯವರು ತಮ್ಮ ಶ್ರೀಮಾತ ಮನೆಯ ಮುಂದೆ ಇದ್ದ ಒಂದು ದೊಡ್ಡ ಮರದ ಕೆಳಗೆ ನನ್ನನ್ನು ನಿಲ್ಲಿಸ್ಕೊಂಡು, ನಾನು 16 ವರ್ಷದ ಹುಡುಗ ಆವಾಗ, ಅವರ ಮೇಘದೂತ ಮತ್ತು ಗರಿ ಕವನ ಸಂಕಲನವನ್ನು ನನ್ನ ಕೈಲಿಡ್ಕೊಂಡಿದ್ದೆ. ಇವು ನನ್ನವೇ ಆಗ್ಯಾವಲ್ಲ ಅಂತ ಹೇಳಿ ಕೇಳಿ ಪದ್ಯ ಓದ್ತೀನಿ ಕೇಳ್ತೀಯೇನಂದ್ರು. ನಾನು ಹ್ಞೂ ಅಂದೆ. 1 ಗಂಟೆ ಸತತವಾಗಿ ನನಗೆ ಅವರ ಪದ್ಯಗಳನ್ನು ಓದಿದ್ರು. ಆಮೇಲೆ ಮನೆ ಒಳಗೆ ಕರ್ಕೊಂಡು ಹೋದ್ರು. ಇದು ಸಕ್ಕರೆ ಕೊಟ್ಟರು, ಅಡ್ರೆಸ್ ಬರ್ಸ್ಕೊಂಡ್ರು, ಆಶೀರ್ವಾದ ಮಾಡಿದ್ರು. ಬಹುಶಃ ಆ ಆಶೀರ್ವಾದವೇ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆ. ನಾನು ಓದುವ ಅವರ ಕವಿತೆ ಕಲ್ಪವೃಕ್ಷ ವೃಂದಾವನಗಳಲ್ಲಿ. ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೋ ಹೊಕ್ಕು ಬಂದೆ, ಅಲ್ಲ ಎಚ್ಚರವು ಅಲ್ಲ ನಿದ್ದೆಯು ಏನೋ ಯೋಗದಿಂದೆ, ಸುಳಿದೆ ಅಲ್ಲಿಯೂ ನನ್ನ ಸಹಜ ಸಖಿ ನೀನು ಹಿಂದೆ ಮುಂದೆ, ಕೇಳು ಕಮಲಮುಖಿ ಏಳು ಜೀವ ಸಖಿ ಕಂಡ ಸುಖದ ಕೀಲ, ಬಾಲ ಸುತ್ತಿ ಹೆಡೆ ಎತ್ತಿ ತೂಗುತ್ತಿರೆ ಭೋಗ ಸುಪ್ತ ಕಾಲ, ಈ ತೋಳಿನಲ್ಲಿ ಹೋಳು ಮೈಯಿರಲು ಬೀಸಿ ತಿಂದ್ರ ಜಾಲ, ಕತ್ತಲಲ್ಲಿ ಕಣ್ಣಾಗಿ ನೋಡುತ್ತಿದೆ 100 ಇಂದ್ರರಂತೆ, ಬೆಳಕು ನಾಯಿ ಮೈ ಮೂಸಿ ಬರುತ್ತಲಿದೆ ಶುಕ್ರ ಚಂದ್ರರಂತೆ, ಕಂಪಲ್ಲಿ ಗಾಳಿ ಹೂತಿತೋ ಏನೋ ಎನ್ನುವಂತೆ, ಮನದ ಚಿತ್ರಗಳೇ ಮೈಯ ತಾಳಿದೊಲು ಗೆಳತಿ ಗೆಳೆಯರಾಗಿ, ಮನದ ಚಿತ್ರಗಳೇ ಮೈಯ ತಾಳಿದೊಲು ಗೆಳತಿ ಗೆಳೆಯರಾಗಿ, ಸರಸ ವಚನಗಳ ಕರಗಿಸುತ್ತಿರಲು ಜೀವ ರಸಗಳಾಗಿ, ಹೊಮ್ಮಿತದ ರಸವಿ ಪ್ರಣವನಾದದೊಳು ಪ್ರಣಯ ನಾದವಾಗಿ, ಅಲ್ಲಿ ಎಲ್ಲರಿಗೂ 4 ಕೈಗಳೇ, ಅಲ್ಲಿ ಎಲ್ಲರಿಗೂ 4 ಕೈಗಳೇ ಮಾಟ ತಪ್ಪದಿಹವು, 2 ಒಪ್ಪಿಸಿವೆ ಕುಶಲ ಕಲೆಗಳಲ್ಲಿ 2 ಅಪ್ಪಿಹವು, ಎಲ್ಲರಲ್ಲಿ ತಲ್ಲೀನರಾಗಲು ಜೀವ ಜಪ್ಪಿಸಿಹವು, ಕಾಮನ ಬಿಲ್ಲಿಗೆ ಬಾಣ ಹೂಡಿದಲು ಕಂಗಳೆಸೆಯುತ್ತಿಹವು, ತೋಳಿನಲ್ಲಿ ಕಸೆಯ ಮಾಡಿದಲು ಎದೆಯ ಬೆಸೆಯುತ್ತಿಹವು, ಪ್ರಾಣದುಕ್ಕಿನಲ್ಲಿ ಪ್ರೀತಿ ಜ್ಯೋತಿಗಳು ಮಿಂಚಿ ಮಸೆಯುತ್ತಿಹವು, ಜೇನು ನೊಣಗಳಲು ಹಾವ ಭಾವಗಳು ಇನಿದು ಜಿನುಗುತ್ತಿಹವು, ಹೊನ್ನಿ ಹುಳುಗಳಲು ಓರೆನೋಟಗಳು ಹಾರಿ ಮಿನುಗುತ್ತಿಹವು, ಬಳ್ಳಿ ಮಾಡಗಳು ಸನ್ನೆ ಮಾಡುತ್ತಿವೆ ನನಗೂ ನಿನಗೂ ಬರಲು, ಪಾರಿಜಾತಗಳು ಮುದ್ದುಗರೆಯುವು ಹವಳದುಟಿಗಳಿಂದ, ಕಂಪಸೂಸಿ ಮಂದಾರ ಉಸಿರೆ ಬೆರೆಯುವು ಸುಮನದಿಂದ, ಸ್ಪಂದಿಸುವುದು ಹೃದ್ಬಂಧ ತುಂಬಿದ ನಂದನಾಡಿಯಿಂದ, ಹೃದ್ಬಂಧ ಆನಂದ ತುಂಬಿದ ಆನಂದ ನಾಡಿಯಿಂದ, ತುಂಬಿದ ನಂದನಾಡಿಯಿಂದ, ಬಯಕೆ ಮೂಡದೆ ಬಯಸಿದೊಡವೆಯೂ ಕೈಗೂಡುತ್ತಿತ್ತು, ಪಡೆದ ಬದುಕನೆ ಬಯಸುತ್ತಿದ್ದೆನೋ ಏನೋ ಎನ್ನುವಂತಿತ್ತು, ಕೊಡುವ ಕೈಯ ತಾನಾಗೆ ಕೊಡುವುದು ಯಾರಿಗೇನು ಗೊತ್ತು, ರಕ್ತ ಕಣಗಳು ಜೀವದಣಗಳು ಕುಣಿಯೆ ಕುಡುತ ಹೊಳಲು, ತನ್ನ ಉಸಿರನೆ ನನ್ನದಾಗಿಸುತ್ತ ಮೆಲ್ಲನೊಲಿಸಿಕೊಳ್ಳಲು, ಎದೆಯಲಾವುದೋ ದನಿಯು ಮೂಡುತ್ತಿದೆ ಊದಿದಂತೆ ಕೊಳಲು, ನೋಡುತ್ತಿರಲು ಒಳಗಣ್ಣಿನಿದುರು ನೀ ಹೇಗೋ ರಾಧೆಯಾದೆ, ಕೇಳುತ್ತಿರಲು ಒಳಗಿವಿಯ ಕೊಳಲು ನನ್ನೊಳಗೆ ಮಾಯವಾದೆ, ನಾನು ನೀನು ನೀ ನಾನು ಏನೋ ಎನ್ನುತ್ತಲೆಚ್ಚರಾದೆ,
ನಾನು ನೀನು, ನೀ ನಾನು ಏನೋ ಎನ್ನುತ್ತಲೇ ಎಚ್ಚರಾದೆ. ನಮಸ್ಕಾರ. ಧನ್ಯವಾದಗಳು ಚಂದ್ರಶೇಖರ ತಾಳ್ಳೆ ಅವರಿಗೆ. ಶ್ರೀ ಚನ್ನವೀರ ಕಣಿವೆ ಅವರು ಕುವೆಂಪು ಅವರ ಭಾದ್ರಪದ ಬಯಲು ಸೀಮೆ ಕೂತ್ಕೊಂಡಾಗ ಪ್ರವಚನ ಮಾಡಬೇಕು ಅಂತ ಓದಬೇಕಾದರೆ ಎದ್ದು ನಿಲ್ಲಬೇಕಾಗ್ತದೆ. ಭಾದ್ರಪದದ ಬಯಲು ಸೀಮೆ ಈ ಕವಿತೆಯನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಕುವೆಂಪು ಒಂದು ಜೊತೆಗೆ ಮಲೆನಾಡಿನ ಒಂದು ದೃಶ್ಯ ಬಂದುಬಿಡ್ತದೆ. ಆದರೆ ಬಯಲು ಸೀಮೆಯ ಚೆಲುವಿನ ಬಗ್ಗೆಯೂ ಕೂಡ ಬರೆದಂಥ ಒಂದು ಅಪರೂಪದ ಕವಿತೆ ಇದು ಭಾದ್ರಪದದ ಬಯಲು ಸೀಮೆ. ಈ ಭಾದ್ರಪದ ಅಂದರೆ ಏನು ಅಂತ ಅನೇಕರಿಗೆ ಕೇಳಬಹುದು, ಯಾಕಂದರೆ ನಮ್ಮ ಸಂಸ್ಕೃತಿಯ ಪರಿಚಯ. ಇದು ಸೆಪ್ಟೆಂಬರ್ ಕೊನೆ ಮತ್ತು ಅಕ್ಟೋಬರದ ಪ್ರಾರಂಭದಲ್ಲಿ ಬರತಕ್ಕಂಥ ಭಾದ್ರಪದ ಮಾಸ. ಅದು ನಮ್ಮ ಬಯಲು ಸೀಮೆಯ ಒಕ್ಕಲಿಗರಿಗೆ ಒಂದು ಸುಗ್ಗಿ ಕಾಲ. ಅದರ ಒಂದು ಚಿತ್ರ ಇದು. ಭಾದ್ರಪದದ ಬಯಲು ಸೀಮೆ 1932ರಲ್ಲಿ ಬರೆದದ್ದು. ಪಕ್ಷಿಕಾಶಿ ಸಂಘದಲ್ಲಿ ಬಂದಿದೆ. ನಾನು ನಾಯಿ ಮೆಟ್ಟು ಕೊಡೆ 4 ತಿರುಗಾಟಕ್ಕೆ. ನಾನು ನಾಯಿ ಮೆಟ್ಟು ಕೊಡೆ 4 ತಿರುಗಾಟಕ್ಕೆ, ಹೊರಟೆ ಒಂದು ನಸುಕು ಬಿಡೆ ಬೆಳಗು ಹಿರಿಯ ನೋಟಕ್ಕೆ. ಬಾನು ಭುವಿ ಮುಗಿಲು ರವಿ ಹೊರಟರೊಡನೆ ನಮ್ಮ ಒಡನೆ ರಸದೌತಣ ಉದೂಟಕ್ಕೆ. ಸಹ್ಯಾದ್ರಿಯ ಪ್ರಕೃತಿ ಭಾಮೆ ಸೌಂದರ್ಯ ಪರಾಕ್ರಮಿ. ಸಹ್ಯಾದ್ರಿಯ ಪ್ರಕೃತಿ ಭಾಮೆ ಸೌಂದರ್ಯ ಪರಾಕ್ರಮಿ. ಭಾದ್ರಪದದ ಬಯಲು ಸೀಮೆ ರಮ್ಯತೆಯಲ್ಲಿ ಸಂಯಮಿ. ಅಡವಿ ಹುಚ್ಚು ಬೆಟ್ಟ ಕೆಚ್ಚು ಇಲ್ಲದದಕ್ಕೆ ಮಿತಿಯ ಮೆಚ್ಚು. ಸೊಬಗಿನೋಳು ಸಂಯಮಿ, ಸೊಬಗಿನೋಳು ಸಂಯಮಿ. ಹಳದಿ ಹೊನಲು ಹರಿದು ಹೋಯಿತು ಮತ್ತೆ ಕೆಂಪಿನೋ ಕುಳಿ. ಮದುವೆಯಾಯಿತು ವಸಗೆಯಾಯಿತು ಉಷೆಗೆ ಮೂಡು ಬಾನಲ್ಲಿ. ಕಂಪಿನುಸಿರ ನೆಸೆಯ ಬಿಸಿಲು, ಕಂಪಿನುಸಿರ ನೆಸೆಯ ಸುಸಿಲು. ಹುಟ್ಟಿ ಬಂತು ಹಸುಳೆ ಬಿಸಿಲು, ಹಬ್ಬವಾಯಿತು ಹೊಲದಲ್ಲಿ. ಗುಬ್ಬಳಿಸಿದು ವೆನಿತು ಚೌರೆ ಮರದ ಸೊಪ್ಪಿನೊಡಲಲ್ಲಿ. ಕಿವಿಯ ದೋಣಿಯಾಯಿತು ಬೇರೆ ಹಕ್ಕಿದನಿಯ ಕಡಲಲ್ಲಿ. ಮೇಯ್ಯ ತೋರೆ ಹೊನ್ನ ಹೊತ್ತು ಪಡುವ ನೆಡೆಗೆ ನೀಳವಾಯಿತು ನೆರಳು ಮರದ ಬುಡದಲ್ಲಿ. ಜೋಳದ ಬೆಳೆ ಕೊಯ್ಯಲಾಯಿತು ಬಣವೆಯಾಯಿತು ಹೊಲದಲ್ಲಿ. ನೆತ್ತರರ್ಧ ಸೇರುವೆಯಾಯಿತು ಒಕ್ಕಲಿಗನ ಬಲದಲ್ಲಿ. ಹುರುಳಿ ರಾಗಿ ಹರಳು ತೊಗರಿ ಹಸುರ ಬೀಸು ತಿಹವು ಚಿಗುರಿ ಮತ್ತೆ ಮತ್ತೆ ನೆಲದಲ್ಲಿ. ಮತ್ತೆ ಉತ್ತ ನೆಲದಲ್ಲಿ ಕಣಿವೆಗಿಳಿದು ಬೋರೆಗೇರಿ ಜೇನುಗನಸಿನ ಪಾಲೋಳು. ನಿಲ್ಲುತ್ತೊಮ್ಮೆ ನಡೆಯುತ್ತೊಮ್ಮೆ ಕಣ್ಣಾಲೆಗೆ ತೇಲಲು. ಕಬ್ಬಿಗ ನೆದೆಯ ಕಬ್ಬಿಣ ಗಾಣ ಕಬ್ಬು ಅದಕ್ಕೆ ಜಗತ್ಪ್ರಾಣ. ಕಬ್ಬವೇ ರಸವಾಗಲು. ಮಲೆಯ ಹೆಣ್ಣೋ ಬಯಲ ಹೆಣ್ಣೋ ಒಲುಮೆ ಇದ್ದರೆದೆಯಲ್ಲಿ. ಎಲ್ಲ ಚೆನ್ನು ಎಲ್ಲ ಹೊನ್ನು ಭೇದ ವಿಹುದೆ ಬೆದೆಯಲಿ. ಮಲೆಯ ನೆಲವೋ ಬಯಲ ಹೊಲವೋ ಬೇರೆ ಧೇನು ಆದರೇನು. ಅಮೃತವಿರದೆ ಸೊದೆಯಲಿ, ಅಮೃತವಿರದೆ ಸೊದೆಯಲಿ. ನಮಸ್ಕಾರ. ಕಣಿವೆ ಅವರಿಗೆ ಧನ್ಯವಾದಗಳು. ಬೇಂದ್ರೆ ಅವರು ಹುಟ್ಟಿದ್ದು ಬೆಳೆದದ್ದು ಧಾರವಾಡ. ಕಲೀಲಿಕ್ಕಂಥೇಳಿ ಪುಣೆಗೆ ಹೋದರು. ನೌಕರಿಗಂಥೇಳಿ ಗದಗು ಸೊಲ್ಲಾಪುರಗಳಿಗೆ ಹೋಗುವಂಥ ಪ್ರಸಂಗ ಬಂತು. ಧಾರವಾಡ ಮತ್ತೆ ಅವ್ರನ್ನ ಕರೀತಿತ್ತು. ಅದರಿಂದ ಒಂದು ಕವಿತೆಯೇ ಬರೆದವರು, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ. ಈ ಕವಿತೆಯನ್ನ ಶ್ರೀ ಚನ್ನಣ್ಣ ವಾಲಿಕಾರ್ ಅವರು ಓದ್ತಾರೆ. ಚನ್ನಣ್ಣ ವಾಲಿಕಾರ್. ಇಲ್ಲಿ MA ಮಾಡುವಾಗ ನಾನು ಶ್ಯಾಮ್ ಸುಂದರ್ ಬೆದರ್ಕುಂದಿ ಪ್ರತಿ ರವಿವಾರ ಸಾಧನಕೇರಿ ಹೋಗ್ತಿದ್ದೆವು. ಹಾಗೆ ಶಂಬಾ ಮನೆಗೆ ಹೋಗ್ತಿದ್ದೆವು. ಶಂಬಾ ಮತ್ತು ಬೇಂದ್ರೆ ಇವರಿಬ್ಬರು ನಮ್ಮ ಕಣ್ಣುಗಳು. ಹೀಗಾಗಿ ಸಾಧನಕೇರಿ ನನಗೆ ಸದಾ ಕೈ ಮಾಡಿ ಕರೀತಾ ಇತ್ತು, ಬಾರೋ ಸಾಧನಕೇರಿಗೆ.
ಮರಳಿ ನಿನ್ನ ಊರಿಗೆ ಬಾರೋ ಸಾಧನ್ ಕೇರಿಗೆ. ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದ ಏರಿಗೆ, ಹಸಿರು ಸೇರಿದ ಊರಿಗೆ, ಹಸಿರು ಚಾಚಿದ ದಾರಿಗೆ, ನಂದನ ತುಣಕೊಂದು ಬಿದ್ದಿದೆ, ನೋಟ ಸೇರದು ಯಾರಿಗೆ, ಬಾರೋ ಸಾಧನ್ ಕೇರಿಗೆ. ಮಲೆಯ ಮೊಗವೇ ಹೊರಳಿದೆ, ಕೋಕಿಲಕ್ಕೆ ಸವಿ ಕೊರಳಿದೆ, ಬೇಲಿಗೂ ಹೂ ಬೆರಳಿದೆ, ನೆಲಕ್ಕೆ ಹರೆವು ಮರಳಿದೆ, ಭೂಮಿ ತಾಯಿ ಒಡ ಮುರಿದು ಎದ್ದಳು, ಶ್ರಾವಣದ ಸಿರಿ ಬರಲಿದೆ, ಬಾರೋ ಸಾಧನ್ ಕೇರಿಗೆ. ಮೋಡಗಳ ನೆರಳಾಟವು, ಅಡವಿ ಹೂಗಳ ಕೂಟವು, ಕೋಟಿ ಜೇನ್ನೊಣ ಕೂಟವು, ಯಕ್ಷಿ ಮಾಡಿದ ಮಾಟವು, ನೋಡುವ ಗುಂಪಾಗಿ ಪಾತರ ಗೆತ್ತಿ ಕುಣಿಯುವ ತೋಟವು, ಬಾರೋ ಸಾಧನ್ ಕೇರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡವು ಹೊದರಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ, ದುಗಡ ಎಲ್ಲಿಂದೋಡಿದೆ, ಹೇಳು ಗೆಳೆಯ ಬೇರೆಯಲ್ಲಿ, ತರದ ನೋಟದ ನೋಡವು ನೋಡಿದೆ, ಬಾರೋ ಸಾಧನ್ ಕೇರಿಗೆ, ಮರಳಿ ನಿನ್ನ ಊರಿಗೆ. ನಮಸ್ಕಾರ. ಚನ್ನನ್ ಅವರ ಮರಳಿ ಬಂದಾರ, ಅವರೇ ಕೂಡ ಧಾರವಾಡಕ್ಕೆ ಬಂದಿದ್ದಾರೆ. ಮತ್ತೆ ಧನ್ಯವಾದಗಳು. ಅಲ್ಲಂಪ್ರಭು ಬೆಟ್ಟದೂರು ಅವರು ಕುವೆಂಪು ಅವರ ಓ ಬನ್ನಿ ಸೋದರರೇ ಬೇಗ ಬನ್ನಿ ಕವಿತೆಯನ್ನ ಓದ್ತಾರೆ. ಅಲ್ಲಂಪ್ರಭು ಬೆಟ್ಟದೂರು 1935ರಲ್ಲಿ ಪ್ರಕಟವಾದ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದಿಂದ ಈ ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ, ಗುಡಿ ಚರ್ಚು ಮಸಗೀದಿಗಳ ಹೊರಬಿಟ್ಟು ಬನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ, ಅದ ನೋಡಿ ರಷ್ಯಾ ಜಪಾನ್ ತುರ್ಕಿಗಳೆಲ್ಲ ಪರೆಗಳಿಸಿ ಹೊರಟಿಹವು ಹೊಸ ಪಯಣಕ್ಕೆ. ಬೆಳಗಿಹರು ನೆತ್ತರೆಣ್ಣೆಯ ತಿಳಿವಿನುರಿಯಲ್ಲಿ, ಕಿಚ್ಚಿಟ್ಟು ಹಳೆ ಕೊಳಕು ಬಣದು ತೃಣಕ್ಕೆ. ಓ ಬನ್ನಿ ಸೋದರರೇ ರಾಷ್ಟ್ರ ರಣಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ನಮಸ್ಕಾರ. YSV ದತ್ತ ಅವರು ಶಾಸಕರು, ಅವರು ಬೇಂದ್ರೆ ಅವರ ಅನ್ನಬಕಾಸುರ ರಾಜ್ಯದಲ್ಲಿ ಕವಿತೆ ಓದ್ತಾರ. YSV ದತ್ತ ಅವರು. ಮೊದಲೇ ಒಂದು ಮಾತು, ಬಸವಣ್ಣವ್ರದ್ದೊಂದು ವಚನ ಇದೆ, ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಕೊರದು ಚಿಪ್ಪುಗಳ ಕಾಣಬಹುದು, ವಾರಿಧಿ ಮೈ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನದುಂಬಿ ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತೇಳಿ. ಈಗ ನನಗೆ ಸಂತೋಷ ಏನು ಅಂದರೆ, ಈ ವಾರಿಧಿಗಳ ಜೊತೆಗೆ ನಮ್ಮಂಥ ರಾಜಕಾರಣಿಗಳು ಅನ್ನಿಸ್ಕೊಂಡಂಥ ಕೆರೆ ಹಳ್ಳ ಬಾವಿಗಳನ್ನು ಸೇರಿಸಿದ್ದೀರಿ, ಕರೆಸಿದ್ದೀರಿ, ಅದಕ್ಕೆ ವಂದನೆಗಳು. ನಾನು ಓದ್ತಿರೋ ಕವನ ದರಾ ಬೇಂದ್ರೆ ಅವರ ಅನ್ನಬಕಾಸುರ ರಾಜ್ಯದಲ್ಲಿ ಯಕ್ಷ ಯಕ್ಷಿ ಕವನ ಸಂಕಲನದಿಂದ 62ರ ಪ್ರಕಟಿತ. ನಮ್ಮಂಥ ರಾಜಕಾರಣಿಗಳು ಈ ಚುನಾವಣೆ ರಾಜಕೀಯದಲ್ಲಿ ಮಗ್ನರಾಗಿರೋ ನಮ್ಮಂಥವ್ರಿಗೆ ಬಹುಶಃ ಇದು ಹೆಚ್ಚು ರಾಜಕಾರಣಿಗಳಿಗೆ ಪ್ರಸ್ತುತ ಮತ್ತು ರಾಜಕಾರಣಿಗಳಿಗೆ ಇದು ವಾರ್ನಿಂಗ್ ಅನ್ನೋ ಸ್ಥಳದಲ್ಲಿರೋದ್ರಿಂದ ನಾನು ಈ ಕವನ ಆರಿಸ್ಕೊಂಡಿದ್ದೀನಿ. ಅನ್ನಬಕಾಸುರ ರಾಜ್ಯದಲ್ಲಿ ಅನ್ನಕ್ಕೆ ಕೊರತೆಯೂ ಇರಲಿಲ್ಲ, ಎಷ್ಟು ತಿಂದರೂ ಏನು ತಿಂದರೂ ಕೊನೆಗೂ ಬುದ್ಧಿಯೂ ಬರಲಿಲ್ಲ, ಮೊದಲೇ ಬುದ್ಧಿಯೂ ಇರಲಿಲ್ಲ. ಪ್ರಾಣ ಭಯಂಕರ ರಾಜ್ಯದಲ್ಲಿ ಆಸೆಗೆ ಕೊನೆಯೇ ಇರಲಿಲ್ಲ, ಒಬ್ಬರನ್ನೊಬ್ಬರು ನೆಕ್ಕಿಯೂ ಮುಕ್ಕಿಯು ವಾಸನೆ ತೃಪ್ತಿಯ ತರಲಿಲ್ಲ, ಮೂಗಿಗೆ ಮೂಗೇ ಇರಲಿಲ್ಲ. ಮನಮಂಗಾಸುರ ರಾಜ್ಯದಲ್ಲಿ ಮತಕ್ಕೆ ಮೂಲವೇ ಇರಲಿಲ್ಲ, ಕೊಟ್ಟವ ಕೊಟ್ಟ ಬಿಟ್ಟವ ಬಿಟ್ಟ, ಬಂದವಗೂ ಮತಿ ಬರಲಿಲ್ಲ, ಬಾರದವಗೆ ಮತ ಇರಲಿಲ್ಲ. ಲಂಡೋ ಬಂಡೋ ರಾಜ್ಯದಲ್ಲಿ
ಇದ್ದದ್ದು ಕೂಡಿರಲಿಲ್ಲ, ಇದ್ದವ ಬಿದ್ದ, ಸತ್ತವ ಗೆದ್ದ, ಹೊತ್ತವರೂ ಸರಿ ಹೊರಲಿಲ್ಲ, ಹೊತ್ತವರೂ ಸರಿ ಹೊರಲಿಲ್ಲ, ಅವರಿಗೂ ಜೀವವೇ ಇರಲಿಲ್ಲ. ಕುರುಡರ ಕುಂಟರ ರಾಜ್ಯದಲ್ಲಿ ಮೂಢರಿಗೂ ಓಂ ಬರಲಿಲ್ಲ, ಮೂಢರಿಗೂ ಓಂ ಬರಲಿಲ್ಲ. ಒಗೆತನ ಹಗೆತನ ಬಾಳುವುದೆಂತು, ಹೆತ್ತವರೂ ಅದ ಹೆರಲಿಲ್ಲ, ಹುಡುಗರಿಗೂ ಅದು ಬರಲಿಲ್ಲ. ನಮಸ್ಕಾರ. YSV ದತ್ತ ಅವರಿಗೆ ಧನ್ಯವಾದಗಳು. ಕುವೆಂಪುರವರ ಒಂದು ಕವನ ವರ್ಷ ಭೈರವ, ಇದನ್ನ ಬಸವರಾಜ್ ಡೋಣೂರ್ ಅವರು ಓದಬೇಕು. ವರ್ಷ ಭೈರವ 10 ಸೆಕೆಂಡ್ಗಳಲ್ಲಿ ಒಂದು ಮಾತು. ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಸಮ್ಮುಖದಲ್ಲಿ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕವಿಗಳ ಕವನ ವಾಚನ ಇಲ್ಲಿ ನಡೀತಾ ಇದೆ. ಭಾರತೀಯ ಎಷ್ಟು ಭಾಷೆಗಳಿಗೆ ಈ ಭಾಗ್ಯ ಇದೆ ಅಂತ ಅನ್ನಿಸ್ತು. ವರ್ಷ ಭೈರವ. ಕದ್ದಿಂಗಳು ಕಗ್ಗತ್ತಲು ಕಾಗಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿನಿ ರಾಶಿ. ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿನಿ ರಾಶಿ. ನಿರ್ದಯ ಕಠಿಣಾಘಾತದಿ ಕುಂಭಿನಿಯನ್ನು ಅಪ್ಪಳಿಸಿದೆ ಗಿಳಿಯುಟ್ಟಿರೆ ಬೋರೆನ್ನುತ್ತೆ ಬಿರುಗಾಳಿಯೂ ಬೀಸಿ. ಹೊಂಬಳ್ಳಿಯು ಹೊಮ್ಮಿದವಲು ಥಳ್ಳನೆ ಮುಗಿಲಂಚು, ಇರುಳಲಿ ಹಗಲು ಇಣಿಕಿದವಲು ಹಾವ್ನಾಲಿಗೆ ಮಿಂಚು. ನೆಕ್ಕುತ್ತಲಿದೆ ಕತ್ತಲೆಯನ್ನು ಕಕ್ಕುತ್ತಲಿತಿದೆ ಭುವಿಗಣ್ಣನು ಮಿಂಚಕ್ಕಿಯ ಚೆಂಚು. ಆಕಾಶವೇ ನೀರಾಯ್ತೇನೆ ಸುರಿಯುತ್ತಿದೆ ಭೋರ್ಭರನೆ ಮುಂಗಾಳ್ಮರೆ ಧಾರೆ. ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ ಭೇದಲಿ ಶಶಿತಾರೆ. ಲಯ ರುದ್ರನ ಜಯ ಡಿಂಡಿಮ ಘನ ವಜ್ರದ ರಾವ, ಭವ ವಿಪ್ಲವಕರ ಭೈರವ ವರ ತಾಂಡವ ಭಾವ. ದಿಕ್ಕಿಗೆ ಅದೋ ಹೊಕ್ಕಿದೆ ಕಾರ್ಮುಗಿಲಿನ ಕೇಶ, ಸಿಡಿಲ್ ಮಿಂಚಿಗೆ ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ದಿಕ್ಕಿಗೆ ಅದೋ ಹೊಕ್ಕಿದೆ ಕಾರ್ಮುಗಿಲಿನ ಕೇಶ, ಸಿಡಿಲ್ ಮಿಂಚಲಿ ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ಮಳೆ ಎಂಬುದು ಬರೀ ಸುಳ್ಳಿದು, ಮಳೆ ಎಲ್ಲಿದು ಪ್ರಳಯದ ಆವೇಶ. ಮಳೆ ಎಂಬುದು ಬರೀ ಸುಳ್ಳಿದು, ಮಳೆ ಎಲ್ಲಿದು ಪ್ರಳಯದ ಆವೇಶ. ನಮಸ್ಕಾರ. ಬೇಂದ್ರೆ ಅವರ ತುತ್ತಿನ ಚೀಲ, ಶ್ರೀನಿವಾಸ್ ವಾಡಪ್ಪಿಯವರು. ಬೇಂದ್ರೆಯವರ ಈ ಕವಿತೆಯನ್ನ 1928ರಲ್ಲಿ, ಅಂದ್ರೆ ಅವರು 32 ವರ್ಷದವರಿದ್ದಾಗ ಬರೆದಂತ ಕವನ ತುತ್ತಿನ ಚೀಲ. ಅನ್ನಬ್ರಹ್ಮದ ದೇಗುಲದಲ್ಲಿ ಬೆಳಗು ಬೈಗು ಸಿಡಿಸಿಟಿ ಬೆಂಕಿ, ಡಂಬರ ಪೂಜೆಯು ಕಾಗೆಯ ಮಂತ್ರ, ಗಾಳಿಯ ಎಡೆಯು ಬೊಬ್ಬೆಯ ಗಂಟೆ ಅನ್ನಬ್ರಹ್ಮದ ದೇಗುಲದಲ್ಲಿ. ನಾದಬ್ರಹ್ಮದ ಕಗ್ಗಮಿಯಲ್ಲಿ ಮೌನದ ವೀಣೆಗೆ ಕರುಳಿನ ತಂತಿ, ಮುರಿದವು ಬೆರಳು, ಮುರಿದವು ಬೆರಳು, ಮಿಡುಕಿ ನೊಂದಿತು ಎದೆಯು ನಾದಬ್ರಹ್ಮದ ಕಗ್ಗಮಿಯಲ್ಲಿ. ಶಬ್ದ ಬ್ರಹ್ಮದ ಗುಮ್ಮಟದಲ್ಲಿ ಹಗಲು ಇರಳು ವೇದದ ವಾದ, ಪಾಪ ಪುಣ್ಯಗಳ ಜಾಳಿಗೆಯಲ್ಲಿ ನೇತಿದೆ ಜ್ಯೋತಿದೆ ಜೀವದ ಜೇಡ. ಶಬ್ದ ಬ್ರಹ್ಮದ ಗುಮ್ಮಟದಲ್ಲಿ ಹಗಲು ಇರಳು ವೇದದ ವಾದ, ಪಾಪ ಪುಣ್ಯಗಳ ಜಾಳಿಗೆಯಲ್ಲಿ ನೇತಿದೆ ಜ್ಯೋತಿದೆ ಜೀವದ ಜೇಡ. ಶಬ್ದ ಬ್ರಹ್ಮದ ಗುಮ್ಮಟದಲ್ಲಿ ದೈವವುಳ್ಳವರಿಗೆ ದೈವೇ ಇಲ್ಲ, ಚಿತ್ತಿರ ತುಂಬಿದೆ ಕೂಳಿನ ಕೋಟೆ, ಬಿಡುಗಣ್ಣವರಿಗೆ ಕಾಣುವುದಿಲ್ಲ ಅಮೃತದ ತೇಗಿನ ಪದವಂತಹದು, ಹಸಿದವ ಬಲ್ಲ ಹಸಿವೆಯ ಸೂರೆ. ಶಿವ 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 ಹೇ ಶಿವಮಾದೇವ, ಅತ್ತಿತು ಕೂಗಿತು ಅತ್ತಿತು ಚೀರಿತು ಜೀವ, ಬಾಯಂಗಳದಲ್ಲಿ ಹುಟ್ಟಿದ ಮಾತು ಮುಗಿಲಿನ ಕಿವಿಯನ್ನು ಮುಟ್ಟಲೇ ಇಲ್ಲ, ಹಾಡುವ ಸಭೆಯಲ್ಲಿ ನರಳುವುದುಂಟೆ. ಕಿಕ್ಕಿರೆ ತುಂಬಿದೆ ಭೂಮಿಯ ಕಣದ, ಕಕ್ಕಸ ಬಡುತ್ತಿದೆ ಬೊಕ್ಕಸ ದೊಡಲು, ಬಾಳಿಗಿಂತಲೂ ಕುಳೆ ಮೇಲೋ ಬರಿದು ತೆರವೋ ಬಡವರ ಬಗ್ಗರ ತುತ್ತಿನ ಚೀಲ. ದೇವರದೊಂದು ಗೋರಿಯ ಕಟ್ಟಿ ಧರ್ಮದ ಧೂಪಕ್ಕೆ ಬೆಂಕಿಯ ನಿಕ್ಕಿ, ಗಣಗಣ ಬಾರಿಸಿ ಪಾಣದ ಗಂಟೆಯ ಸಾವಿರ ನೋಗಕ್ಕೆ ಕಲಮಲವೆದ್ದು ನೆಲವನ್ನೆಲ್ಲ ತುತ್ತುವೆನೆಂದು ಗದರೊತ್ತುಹದು ಗರ್ಜಿಸುತ್ತಿಹದು ಬಡವರ ತುತ್ತಿನ ಚೀಲದ ಒಳಗಿನ ಒಳನದಿಯೊಂದು. ನಮಸ್ಕಾರ. ಡಾಕ್ಟರ್ ಲತಾ ರಾಜಶೇಖರ್ ಅವರು ಕುವೆಂಪುರವರ ಓ ನನ್ನ ಅನಿಕೇತನ
ಈ ಪದ್ಯವನ್ನು. ಲತಾ ರಾಜಶೇಖರ್. ಎಲ್ಲರಿಗೂ ಪ್ರಣಾಮಗಳು. ನಾನೀಗ ಕುವೆಂಪು ಅವರ ಬಗ್ಗೆ ಅವರು ಬರೆದಿರುವಂತಹ ಕವಿತೆಯನ್ನು ಓದ್ತಾ ಇದ್ದೀನಿ. ಎಲ್ಲ ಹಿರಿಯರು ಪೂಜ್ಯರ ಎದುರಿಗೆ ನನ್ನ ಒಂದು ಕವಿತೆಯನ್ನು ಓದುವಂಥದ್ದು ನಿಜಕ್ಕೂ ನನ್ನ ಒಂದು ಸೌಭಾಗ್ಯ ಅಂತ ತಿಳಿದಿದ್ದೇನೆ. ಇಂತಹ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ಧಾರವಾಡ ಸಾಹಿತ್ಯ ಸಂಭ್ರಮ ಟ್ರಸ್ಟ್ಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಕುವೆಂಪು ಹಾಗೂ ಬೇಂದ್ರೆ ಆಧುನಿಕ ಕನ್ನಡ ಕಾವ್ಯದ ಎರಡು ಕಣ್ಣುಗಳು ಹಾಗೂ ನನ್ನ ಆತ್ಮಸ್ಫೂರ್ತಿಯ ಎರಡು ದೀಪ್ತಿಗಳು. ಆದರೆ ಈ ದಿನ ಒಂದು ಕವಿತೆಯನ್ನು ಮಾತ್ರ ಓದೋದಕ್ಕೆ ಅವಕಾಶ ಇರೋದ್ರಿಂದ, ನಾನು ಮೈಸೂರನ್ನು ಕೂಡ ಪ್ರತಿನಿಧಿಸಬೇಕಾಗಿರೋದ್ರಿಂದ ಕುವೆಂಪು ಅವರ ಗೀತೆಯನ್ನು ನಾನು ಓದ್ತಾ ಇದ್ದೀನಿ. ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಗೀತೆಯಾದಂಥ ಅನಿಕೇತನ ಗೀತೆಯನ್ನು ನಾನು ಓದ್ತೇನೆ. ಕವಿತೆಯ ಹೆಸರು ಓ ನನ್ನ ಚೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ. ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು. ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನ್ ಅನಂತವಾಗಿ ಆಗುತ್ತಿಹನೆ ನಿತ್ಯಯೋಗಿ. ಅನಂತ ತಾನ್ ಅನಂತವಾಗಿ ಆಗುತ್ತಿಹನೆ ನಿತ್ಯಯೋಗಿ. ಅನಂತನಿ ಅನಂತವಾಗು. ಅನಂತನಿ ಅನಂತವಾಗು. ಆಗು 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 ಆಗು. ಓ ನನ್ನ ಚೇತನ ಆಗು ನೀ ಅನಿಕೇತನ. ನಮಸ್ಕಾರ. ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರು ಚಿಗರಿಗಂಗಳ ಚಲುವಿ, ಬೇಂದ್ರೆ ಅವರ ಪದ್ಯ ಚಿಗರಿಗಂಗಳ ಚಲುವಿ. ಪೃಥ್ವಿ ಅನ್ನೋದು ಜೀವಕೋಟಿಯ ಒಂದು ತಾಯಿ. ಭೂಮಿ ತಾಯಿಯ ಮೇಲೆ ನಡೀತಾ ಇರುವಂತಹ ಒಂದು ನಿರಂತರವಾದಂಥ ಅತ್ಯಾಚಾರವನ್ನು ಕಂಡು ಕವಿ ಅನುಭವಿಸಿದಂತಹ ತಳಮಳದ ಪ್ರತೀಕ ಈ ಪದ್ಯ. ಬೇಂದ್ರೆಯವರ ತೀವ್ರವಾದಂತಹ ಸಾಮಾಜಿಕ ಪ್ರಜ್ಞೆ, ಉತ್ಕಟವಾದಂತಹ ಜೀವಪರ ಕಾಳಜಿಯ ಪ್ರತೀಕ ಈ ಕವನ. ಚಿಗರಿಗಂಗಾಳ ಚಲುವಿ. ಚಿಗರಿಗಂಗಾಳ ಚಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ. ಹೊಳಿ ಹಳ್ಳ ತೊರೆದಾವು ಗೆಣೆ ಹಕ್ಕಿ ಬೆರೆದಾವು. ಆಗದವರ ಹೊಟ್ಟಿ ಉರದಾವೋ ಗೆಣೆಯ ಉರದಾವ. ಅಂಥವರ ದಿಟ್ಟಿ ಮನಿ ಮುರದಾವ. ಅಂಥವರ ದಿಟ್ಟಿ ಮನಿ ಮುರದಾವ. ಅದನತ ಕಂಡು ಕೊರಗ್ಯಾಳೋ ಮರುಗ್ಯಾಳೋ ಸ್ವರಗ್ಯಾಳೋ. ಹೂಕಾಯಿ ಹಣ್ಣು ತುಂಬಿದ ಬನದಾಗ. ಹೂಕಾಯಿ ಹಣ್ಣು ತುಂಬಿದ ಬನದಾಗ ಚಿಗರಿಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ. ಬ್ಯಾಟಿ ನಾಯಿ ಒದರ್ಯಾವೋ ಹಸು ಜೀವ ಬೆದರ್ಯಾವೋ. ಗಳಗಳನ ಗಿಡದೇಲಿ ಉದರ್ಯಾವೋ ಗೆಣೆಯ ಉದರ್ಯಾವ. ದಿನ್ನಿ ಮಡ್ಡಿ ಗುಡ್ಡ ಅದರ್ಯಾವ. ದಿನ್ನಿ ಮಡ್ಡಿ ಗುಡ್ಡ ಅದರ್ಯಾವ. ಅದನ ತಾಕಂಡು ನೊಂದಾಳೋ ಬೆಂದಾಳೋ ಅಂದಾಳೋ. ಇದು ಎಂಥ ಬ್ಯಾಟಿ ಹಾಡೇ ಹಗಲ. ಇದು ಎಂಥ ಜೀವದ ಬ್ಯಾಟಿ ಹಾಡೇ ಹಗಲ. ಚಿಗರಿಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ. ಆಳುಗಳ ಹೋರಾಟ ಆಳುವವರಿಗೆ ಆಟ. ಗಾಳಕ್ಕೆ ಸಿಕ್ಕ ಮೀನದ ಗೋಳಾಟೋ ಗೆಣೆಯ ಗೋಳಾಟ. ಗೆದ್ದವರ ಇದ್ದವರ ಹಾರಾಟ. ಗೆದ್ದವರ ಇದ್ದವರ ಹಾರಾಟ. ಅರೆ ಸತ್ತ ಜೀವ ಕೊಳೆತಾವೋ ಹುಳತಾವೋ ಅಳತಾವೋ. ಹಸುಗೂಸು ತಿರುಗಿ ಹೊಟ್ಯಾಗ ಹುಗಿದಂಗ. ಹಸುಗೂಸು ತಿರುಗಿ ಹೊಟ್ಯಾಗ ಹುಗಿದಂಗ. ಚಿಗರಿಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ. ತನ್ನ ತಾ ಸುತ್ತಾಳೋ ಹೊತ್ತಿನ ಬೆನ್ ಹತ್ಯಾಳೋ. ತಿಂಗಳನ ಬಾಗಲ ಎತ್ತಾಳೋ ಗೆಣೆಯ ಎತ್ತಾಳೋ. ತನ್ನ ತಾ ಸುತ್ತಾಳೋ ಹೊತ್ತಿನ ಬೆನ್ ಹತ್ಯಾಳೋ.
ತಿಂಗಳನ ಬಗಲಾಗೆತ್ಯಾಳೋ ಗೆಣೆಯ ಎತ್ಯಾಳೋ ಉಕ್ಕುಕ್ಕುವ ದುಃಖ ಒಳಗೊತ್ಯಾಳೋ ಉಕ್ಕುಕ್ಕುವ ದುಃಖ ಒಳಗೊತ್ಯಾಳೋ ನಿಂತ ನಡೆದವೆಂದು ಕಡಿಲಾಕೋ ಬಡಿಲಾಕೋ ಒಡಿಲಾಕೋ ಒಡವೆಲ್ಲ ಮಗನೇ ಉಸಿರಿದ್ದ ಒಡಲು ಅಂತಾಳು ಒಡವೆಲ್ಲೋ ಮಗನೇ ಉಸಿರಿದ್ದ ಒಡಲು ಅಂತಾಳು ಚಿಗರಿಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಚಿಗರಿಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ. ನಮಸ್ಕಾರ. ಕುವೆಂಪುರವರ ವಿಡಂಬನ ಧ್ವನಿ ಒಂದು ಕವನ ಕವಿಯ ಕೀರ್ತಿ ಶ್ರೀ ಚಂದ್ರಶೇಖರ್ ವಸ್ತ್ರದವರು ವಾಚನ ಮಾಡ್ತಾರ. ಕವಿ ಏನನ್ನು ಬಯಸ್ತಾನ ಅಥವಾ ನಿಜವಾದ ಕವಿ ಏನನ್ನು ಬಯಸ್ತಾನ ಅನ್ನೋದನ್ನು ಹೇಳೋ ಕವಿತೆ ಇದು. ಕುವೆಂಪು ಅವರ ಒಂದು ಕಡೆ ಮೆಚ್ಚುಗೆ ನನಗೆ ಕೊಲೆ, ಬದುಕುವುದೇ ನನಗೆ ಬೆಲೆ ಅಂತ ಹೇಳ್ತಾರೆ. ಅದರ ವಿಸ್ತರಣೆ ಈ ಕವಿಯ ಕೀರ್ತಿ 1935 ಕುವೆಂಪು ಬರೆದರು. ಸತ್ತ ಕಬ್ಬಿಗನು ಐತಂದ ನಿಳೆಗೆ ಮತ್ತೆ ತನ್ನ ಕೀರ್ತಿಯ ಹಬ್ಬುಗೆಯನು ಅಳೆಯಲೆಂದಳಿಸಿ ನೋಡುತ್ತಾ ಅರಸುತ್ತಾ ತೊಳಲಿದನು ಸೂಕ್ಷ್ಮ ಕಾಯದಲ್ಲಿ ನಾಡೊಳಲ್ಲಲ್ಲಿ ಒಂದೆಡೆ ಸ್ಮೃತಿಯ ಮಂದಿರಂ ಕಣ್ಣು ಕೋರೈಪಂತೆ ಹೊನ್ನ ಸಿಂಗಾರದಲ್ಲಿ ಮೆರೆದಿತ್ತು. ಮತ್ತೊಂದು ಕಡೆ ತನ್ನ ವಿಗ್ರಹಂ ಹಾಲ್ಗಲ್ಲಿನಲ್ಲಿ ಕಡೆದು ನಡುಬೀದಿ ಚೌಕದಲ್ಲಿ ಹೊನ್ನಕ್ಕರದ ಬರದಿಂದೊಡಗೂಡಿ ನಿಂತಿತ್ತು. ಮಗದೊಂದು ತಾಣದಲ್ಲಿ ತನ್ನ ಚಿತ್ರಕ್ಕೆ ಹೂವು ಮುಡಿಸಿ ಪರಿಮಳ ಗಂಧ ಕರ್ಪೂರಗಳ ನಿತ್ತು ಪೂಜೆ ನಡೆದಿತ್ತು. ಒಂದೆಡೆ ವಿಮರ್ಶಕ ವರ್ಗ ಪಂಡಿತವನೊಬ್ಬ ಕಬ್ಬವ ಕುರಿತು ವ್ಯಾಖ್ಯಾನ ಕೊಡುತ್ತಿದ್ದ. ಆಲಿಪರ ಚಪ್ಪಾಳೆ ಕಿವುಡುಗೈವಂತೆ. ಇನ್ನೊಂದು ಕಡೆ ಪತ್ರಿಕೆಯ ಮುಖವೆಲ್ಲ ಕವಿಯ ಸಂಕೀರ್ತನೆಯ ಮಸಿಯಿಂದೆ ಕರಿಹಿಡಿದು ಹೋದಂತೆ ಎನಿಸಿತ್ತು. ಇದನ್ನೆಲ್ಲವನ್ನು ಕಂಡು ಕವಿ ಕಂಬನಿಯ ಸೂಚಿಸಿದನು. ನಿಡುಸುಯಿದು ತನ್ನೊಡನೆ ತನ್ನ ಕೀರ್ತಿಯೂ ಅರಿದುದೇ ಎಂದು. ಖಿನ್ನ ಮುಖದಲ್ಲಿ ಮರಳಿ ಸಗ್ಗಕ್ಕೆ ಮರಳಲೆಂದು ನಡೆಯುತ್ತಿರೆ ದಾರಿಯೆಡೆ ಒಂದರಣ್ಯದ ಮಧ್ಯೆ ಹಳ್ಳಿ ಮನೆಯೊಂದರಿಂ ತನ್ನೊಂದು ಕಬ್ಬಮಂ ವಾಚಿಸುವ ಸಂಗೀತ ಕೇಳಿಸಿತು. ಕೌತುಕಕ್ಕೆ ಕವಿ ನಡೆದನಲ್ಲಿಗೆ ಅಲ್ಲಿ ಯಕಶ್ಚಿತಂ ತಾನೊಬ್ಬನ್ ಆ ಕವನವನ್ನು ಓದುತ್ತಾ ಎದೆಯುಕ್ಕಿ ಭಾವರಸದ ಆನಂದದ ಆವೇಶದಿಂ ಪೊಂಗಿ ಕಂಬನಿಯ ಕರೆಯುತ್ತಿರೆ ಆತನಿಗೆ ಕಬ್ಬಿಗಂ ಕೈ ಮುಗಿದನೊಡನೆ. ಯಾರೊಬ್ಬರಲ್ಲಿಲ್ಲ ತನ್ನ ಕಲ್ಪಿಯ ತೋರೆಗೆ ಅವರು ಓದುತ್ತಿರಲಿಲ್ಲ. ಕವಿಯ ಪ್ರತಿಭೆಗೆ ಭಾವಧಾರತಿಯನ್ನು ಇರದೆತ್ತಿ ತನ್ಮಯ ಆನಂದ ಪೂಜೆಗಳಿದ್ದರ ಹೃದಯ ಅವನ ಕಣ್ಣಿನ ಹನಿಯ ಹೃದಯದಲ್ಲಿ ಕಾಣಿಸಿತು. ಕಬ್ಬಿಗೆಗೆ ತನ್ನ ಕೀರ್ತಿಯ ನಿತ್ಯ ಮಂದಿರ. ಆ ರಸಸಲೀಲ ಗಂಗೆಯಲ್ಲಿ ಮಿಂದು ಶುಚಿಯಾಗಿ ನಗೆ ಮುಗುಳ ಮಾಲೆಯಿಂದಿರದ ಸಿಂಗರಗೊಂಡು ಧನ್ಯ ನಾನೆಂದನುತ ಸಗ್ಗ ಕಡಲಿದನು ಕವಿ ತನ್ನ ಯಶಸ್ತಿರತೆ ಉತ್ಸಾಹದಲ್ಲಿ ತೇಲಿ. ನಮಸ್ಕಾರ. ಧನ್ಯವಾದಗಳು ವಸ್ತ್ರದವರೇ. ಶ್ರೀಮತಿ ಹೇಮಾ ಪಟ್ಟಣ ಶೆಟ್ಟಿ ಅವರು ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು ಬೇಂದ್ರೆ ಅವರ ಕವನ. ಕವಿತೆಯ ಆಯ್ಕೆ ವಿಷಯ ಬಂದ್ರೆ ನನಗಂತೂ ಬೇಂದ್ರೆ ಬಿಟ್ಟು ಮತ್ತೇನಿಲ್ಲ. ಬೆಳಗ್ಗೆ ನಾನು ಓದೋ ಕವಿತೆಯನ್ನು ನೋಡಿದ್ರೆ ಏನಪ್ಪಾ ಇದು ಬೇಂದ್ರೆ ಕವಿತೆ ಓದೋದೇ ಒಂದು ದೊಡ್ಡ ಸವಾಲಲ್ಲ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಅವರು ನಮ್ಮ ಬೇರೆ ಎಲ್ಲದಕ್ಕಿಂತ ನಾದವನ್ನು ಬೆನ್ನು ಹತ್ತಿ ಹೋದವರು. ನಮ್ಮ ಶಬ್ದಲಯ ಅರ್ಥಲಯ ಅವನ್ನೆಲ್ಲ ಮೀರಿಸಿಬಿಡ್ತಾರೆ. ಬಹುಶಃ ಅವ್ರು ಮಾತ್ರ ಓದಿದ್ರೆ ಅವ್ರ ಪದ್ಯನೋ ಅನ್ನುವಷ್ಟರ ಮಟ್ಟಿಗೆ ನನಗೊಂದು ಸಣ್ಣ ಹಿಂಜರಿತ ಬಂತು. ಒಂದು ಚಿಕ್ಕ ಪದ್ಯದಲ್ಲಿ ಅವರು ಅದ್ಭುತವಾಗಿ ಜೀವಪರಿತೆಯನ್ನು ಕಟ್ಟಿಕೊಟ್ಟಂತಹ ಒಂದು ನಾಟಕೀಯ ದೃಶ್ಯದ ಈ ಕರಿಮರಿ ನಾಯಿ 1929 ಅವರು ಬರೆದಂತಹ ಪದ್ಯ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ವಟಗುಡುತ್ತಿತ್ತು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ವಟಗುಡುತ್ತಿತ್ತು. ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು. ಬೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು.
ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಇಳುಕುತ ಹೊರಗೆ. ಮೆಟ್ಟಲ ನೇರಲು ಕುನ್ನಿಯು ಅತ್ತ ಹವಣಿಸೆ ಬಾಗಿಲು ಮುಚ್ಚಿತ್ತು ಇತ್ತ. ಬಪ್ಪರೆ ಬಪ್ಪರೆ ಭಲರೆ ಭಟ್ಟರೋ ಕಾಯ್ದರು ಮನೆಯೇನು ಏನು ದಿಟ್ಟರೋ. ಕುನ್ನಿಯು ಒಳಗೇ ಬಂದೇನೆಂದಿತು. ಭಟ್ಟರು ಬಂದರೆ ಕೊಂದೇನೆಂದರು. ಕುನ್ನಿಯು ಒಳಗೇ ಬಂದೇನೆಂದಿತು, ಭಟ್ಟರು ಬಂದರೆ ಕೊಂದೇನೆಂದರು. ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಕುವೆಂಪು ಅವರ ನೇಗಿಲ ಯೋಗಿ ಕವನವನ್ನ ಓದ್ತಾರೆ. ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಕುವೆಂಪು ಅವರ ಪ್ರಾರಂಭದ ಕವನ ಸಂಕಲನವಾದ ಕೊಳಲು ಇದರಲ್ಲಿ ಪ್ರಕಟವಾದದ್ದು. ಕುವೆಂಪು ಆಗ ಯುವ ಕವಿ. ನೇಗಿಲ ಯೋಗಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು. ಕಷ್ಟದೊಳ ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಯೋಗಿ. ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು. ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳ. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದ ನಮ ಬಿಡುವುದೇ ಇಲ್ಲ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿನಾಶ್ರಯದೆ. ನೇಗಿಲ ಹಿಡಿದ ಕೈಯಾಧಾರದೆ ದೊರೆಗಳು ದರ್ಪದೊಳು ಆಳಿದರು. ನೇಗಿಲ ಬಲದೊಳು ವೀರರು ಮೆರೆದಳು. ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಡುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಸಿಸದೆ. ನೇಗಿಲ ಬಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ನಮಸ್ಕಾರ. ಜಾನಪದ ಹಾಡುಗಾರರು ವಸುಲಿಂಗ ಹಿರೇಮಠ ಅವರು ಮಾಯಾ ಕಿನ್ನರಿ ಪದ್ಯವನ್ನ ಹಾಡ್ತಾರೆ. ಇದು ನೀನಾಸಂ ತಿರುಗಾಟಿನ 87ರ ತಿರುಗಾಟಿನಲ್ಲಿ ಈ ಪದ್ಯವನ್ನು ಕಾರಂತರು ಬಳಸಿಕೊಂಡು ನನ್ನ ಕಡೆಯಿಂದ ಹಾಡಿಸಿದೆ. ಮರಳು ಮಾಡಕ ಹೋಗಿ ಮರಳು ಸಿದ್ಧನ ನಾರಿ ಮರಳಾಗ್ಯಾರೋ ಜಂಗಮಯ್ಯಗ. ಮರಳು ಮಾಡಕ ಹೋಗಿ ಮರಳು ಸಿದ್ಧನ ನಾರಿ ಮರಳಾಗ್ಯಾರೋ ಜಂಗಮಯ್ಯಗ. ಕಿನ್ನರಿಯಾಗ್ಯಾರೋ ಕೈಯಾಗ ನುಡಿದಾರ ಬಾಂಧಾಂಗ ಮೈಯಾಗ. ಕಿನ್ನರಿಯಾಗ್ಯಾರೋ ಕೈಯಾಗ ನುಡಿದಾರ ಬಾಂಧಾಂಗ ಮೈಯಾಗ. ಆಡುತ್ತಾಡುತ್ತ ಬಂದು ಸಿಂಗಾರ ಸೊಳ್ಳಿ ಹಂಗ ಹಾಡಿಲ ಕಿವಿಗಲ್ಲ ಕಡಿದೇಣ. ಆಡುತ್ತಾಡುತ್ತ ಬಂದು ಸಿಂಗಾರ ಸೊಳ್ಳಿ ಹಂಗ ಹಾಡಿಲ ಕಿವಿಗಲ್ಲ ಕಡಿದೇಣ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ ಗುನುಗುಟ್ಟಿ ನುಡಿದೇಣ. ಕಿನ್ನರಿಯಾಗ್ಯಾರ ಕೈಯಾಗ ನುಡಿದಾರ ಬಾಂಧಾಂಗ ಮೈಯಾಗ.
ತಂತೆಲ್ಲ ಜೀವದ ತಾತೂಣಿ ತಾತನ ಸುತಿ ಹಿಡಿದು ಜತಿ ಹಿಡಿದು ನಡೆದೇನ ಕಂಕಣ ಕಾಲುಂಗುರುಕ ಮೆಲ್ಲುಸಿರ ಚಂದಕ ಕಂಕಣ ಕಾಲುಂಗುರುಕ ಮೆಲ್ಲುಸಿರ ಚಂದಕ ಕುಣಿತಾನೆ ನಡೆದಂಗ ಕಾಲಾಗ ಕಿನ್ನರಿಯಾಗ ಕೈಯಾಗ ನುಡಿದ ಬಾಂಧ ಮೈಯಾಗ ಅರಗಿ ಬಾ ಸುರಗಿ ಬಾ ಎರಗಿ ಬಾ ಸನ್ನಂಗ ಸಕ್ಕರೆ ಬೆರೆದಂಗ ಹಾಲಾಗ ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು ಹತ್ತಾಗಿ ಜಪ್ತಾಗಿ ಸುಳಿದಂಗ ಮಲ್ಲು ಸಿದ್ದನ ಕೈಯ ಕಿನ್ನರಿಯಾಗಿ 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 ಸಿಕ್ಕ ಮೈಗೆ ಮೈ ಮೈಗೆ ಮೈ ಮೈಗೆ ಮೈ ನುಡಿದಂಗ ಮೈಗೆ ಮೈ ನುಡಿದಂಗ ಮೈಗೆ ಮೈ ನುಡಿದಂಗ ಧನ್ಯವಾದ. ಮಾಯಾ ಕಿನ್ನರಿ ನುಡಿಸಿದ ಬಸವಲಿಂಗನವರು ಧನ್ಯವಾದಗಳು. ಈಗ ಚೆನ್ನೈನಿಂದ ಬಂದಂಥ ಚೆನ್ನೈ ಯೂನಿವರ್ಸಿಟಿಯ ಕನ್ನಡ ಪ್ರಾಧ್ಯಾಪಕಿ ತಮಿಳ್ ಶೆಲ್ವಿ ಕುವೆಂಪುರವರ ಕಲ್ಕಿ ಕವನವನ್ನು ಓದ್ತಾರೆ. ತಮಿಳ್ ಶೆಲ್ವಿ. ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಿಂದಲೂ ಆಧುನಿಕ ಎಲ್ಲ ಕನ್ನಡ ಕವನಗಳನ್ನು ಬರೀ ಪುಸ್ತಕದಲ್ಲಿ ಅಷ್ಟೇ ಓದ್ತಾ ಇರಲಿಲ್ಲ. ಆದಷ್ಟು ಅವುಗಳನ್ನು ನಾನು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೆ. ಯಾಕೆಂದ್ರೆ ಪುಸ್ತಕ ಅಂದರೆ ಪುಸ್ತಕ ಅದಕ್ಕಾಗಿಯೇ ಕುಳಿತುಕೊಂಡು ಓದಬೇಕು. ಆದರೆ ನನ್ನ ನೆನಪಿನಲ್ಲಿದ್ದರೆ ನಾನು ಬಸ್ಸಲ್ಲಿ ಪ್ರಯಾಣ ಮಾಡುವಾಗಲಿ ಮನೆಯಲ್ಲಿ ಪಾತ್ರೆ ತೊಳೆಯುವಾಗಲಿ ಏನೇ ಕೆಲಸ ಮಾಡುವಾಗಲೂ ಮತ್ತೆ ಮತ್ತೆ ನಾನು ಅದನ್ನು ನೆನಪಿಸಿಕೊಳ್ಬಹುದು ಅಂತ. ಹಾಗೆ ಬಹಳ ದಿನಗಳ ಕಾಲ ನನ್ನನ್ನು ಕಾಡಿದ, ನನ್ನ ನೆನಪಿನಲ್ಲಿ ಉಳಿದುಕೊಂಡ ಮತ್ತು ಕುವೆಂಪು ಕಾವ್ಯಾಸಕ್ತರೆಲ್ಲರಿಗೂ ಪ್ರಿಯವಾದಂತಹ ಒಂದು ಕವನ ಕಲ್ಕಿ. ನಿದ್ರೆಯ ಲೋಕದಿ ಕನಸಿನ ಬೀದಿ ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ ಮುಂದೆ ಕಾಣಿಸಿತೊಂದು ಅರಣ್ಯ ಅನಂತವಾದುದು ವನವಿಸ್ತೀರ್ಣ ಹೆಮ್ಮರಗಳು ಕಿಕ್ಕಿರಿದಿದ್ದವು ಅಲ್ಲಿ ಬಿಡುವಿಲ್ಲದೆ ಹೆಣೆದಿದ್ದವು ಬಳ್ಳಿ ಮುಳ್ಳಿನ ಪೊದೆಗಳು ಗರಗಸವಳ್ಳಿ ಪ್ರೇತದಂತೆ ಪಾಪಾಸಿನ ಕಳ್ಳಿ ನುಗ್ಗಿದೆ ನಾನಾ ಹಳುವಿನಲ್ಲಿ ಆ ಕನಸಿನ ಹೆಗ್ಗಾಡಿನಲ್ಲಿ ಅಲ್ಲಿದ್ದುದು ಬೆಳಕೆಂಬುವುದಲ್ಲ ಕತ್ತಲು ಅಲ್ಲ ಬೆಳಕೋ ಕತ್ತಲೋ ಶಿವನೇ ಬಲ್ಲ ಶಿವನೇ ಬಲ್ಲ ಪ್ರೇತಗಳಂದದಿ ಭೀತಿಯ ಛಾಯೆ ಸುಳಿ ಸುಳಿದಾಡಿತು ಅಲ್ಲಿ ಆ ಘೋರ ಕಾನನದಲ್ಲಿ ನಡೆದೆ ನಡೆದೆ ನಡೆದು ನಡೆದೆ ಸಾಹಸ ಬಿಡದೆ ಎದೆಗೆಡದೆ ಸುತ್ತಲೂ ಮೌನ ಸ್ಮಶಾನ ಮೌನ ಕಾಡನ್ನು ದಾಟಿದೆ ಮುಂಗಡೆ ಬೆಟ್ಟ ಶಿಖರವು ನಿಂತಿದೆ ಮುಗಿಲಿನ ಮುಟ್ಟ ಹತ್ತಿ 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 ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ ನೋಡಿದೆನಲ್ಲಿ ನಡುನೆತ್ತಿಯಲಿ ಯಾವುದೋ ಊರು ಆ ಊರು ಬರೀ ಮಾಯದ ಊರು ಧನಿಕರ ಮನೆಗಳು ಒಂದೆಡೆ ನಿಂತಿವೆ ಬಡವರ ಗುಡಿಸಲು ಒಂದೆಡೆ ನಿಂತಿವೆ ಜ್ಯೋತಿಯ ಮಣಿದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ ಹಾಡಿನ ನೊಂದನಿಯತ್ತ ಗೋಳಿನ ನಿರ್ದನಿಗಿತ್ತ ಕೂಳನು ಹೆಮ್ಮೆಗೆ ಬಿಸಿಡುವರಲ್ಲಿ ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ ಆ ಕಡೆ ಉದ್ಯಾನ ಈ ಕಡೆ ಸ್ಮಶಾನ ಪೀತಾಂಬರಗಳ ಹೊದೆಯುವರಲ್ಲಿ ಕೌಪೀನಕ್ಕೆ ಚಿಂದಿಯು ಸಿಗದಿಲ್ಲಿ ನೋಡುತ್ತಾ ನೋಡುತ್ತಾ ನೋಡುತ್ತಿರೆ ಇರೆ ಬೆಚ್ಚಿ ಬಿದ್ದೆ ಬಡಬಗ್ಗರ ಜಠರಾಗ್ನಿಯು ಎದ್ದು ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು ಧಗ 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 ಹೊತ್ತಿದುದು ಬುಗಿ ಬುಗಿಲೆನ್ನುತ್ತಾ ಮುತ್ತಿದುದು ಮುಗಿಲಿನವರೆಗೂ ಬಾನಿನವರೆಗೂ ದಿಕ್ಕು ದಿಕ್ಕುಗಳ ಅಂಚಿನವರೆಗೂ ಬಡವರ ಬೆಂಕಿಯು ನಾಲೆಗೆ ಚಾಚಿ ಶ್ರೀಮಂತರ ನಪ್ಪಿತು ಬಾಚಿ ಬಡವರ ಸಿಟ್ಟದು ಏನು ಪಿಶಾಚಿ ಬಡವಾಗ್ನಿಯ ತಲೆ ತಗ್ಗಿತು ನಾಚಿ ಶ್ರೀಮಂತರ ಸೌಧಂಗಳ ನೆತ್ತಿ ಸೀದುದು ಬಡ ಹೊಟ್ಟೆಯ ಉರಿ ಹೊತ್ತಿ ದೂರದ ಗಿರಿಶಿಖರದ ಮೇಲೆ ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ ಕೇಳಿಸಿ ತೊಡನೆಯ ಹಾಹಾಕಾರ ಮಕ್ಕಳು ಮರಿಗಳ ಚಿತ್ಕಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ನವವಧುಗಳು ಮೇಣ್ ಶ್ರೀಮಂತೆಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನು ಕೇಳದ ಕಿವುಡರು ಹೊಟ್ಟೆಯ ಪಾಡಿಗೆ ಕಾವಿಯ ನುಟ್ಟು ಬಡವರ ಹಸಿವೆಗೆ ಮೌಢ್ಯವ ಕೊಟ್ಟು ಸುಖ ಸಂಪತ್ತನೆ ಕೊಂಡವರು ಮೃಷ್ಟಾನ್ನವನೇ ಉಂಡವರು ಗುರುಗಳು ಶಿಷ್ಯರು ಮನೆಗಳು ಮಠಗಳು ಎಲ್ಲರೂ ಬೆಂದರು ಬಡಬಾಗ್ನಿಯಲ್ಲಿ ಬಡವನೆ ಕಲಿಯುಗದಂತ್ಯದ ಕಲ್ಕಿ
ನೋಡುತ್ತಲಿದ್ದೆ ಕಣ್ಮರೆಯಾಯಿತು ಆ ದೃಶ್ಯ. ಏನಿದು ಈ ದೃಶ್ಯ? ರಕ್ತದ ಜಲಪಾತ, ನರಮಾಂಸದ ನಾತ. ಧುಮು 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 ಧುಮುಕುತ್ತಲಿಹುದು ರಕ್ತದ ರಣಧ್ವನಿ, ಹೊರಹೊಮ್ಮುತ್ತಿದೆ ನರರಾರ್ತಧ್ವನಿ. ಗಗನವು ರಕ್ತ, ಭೂಮಿಯು ರಕ್ತ, ನೋಡಿದರೆತ್ತಲು ರಕ್ತ ರಕ್ತ, ಅಯ್ಯೋ ರಕ್ತ. ಧುಮುಕುವ ಶೋಣಿತ ಗಿರಿಝರಿಯಲ್ಲಿ ನರರುಂಡಗಳು ನರಮುಂಡಗಳು, ಮುಂಗಾರ್ಗಾಲದ ಬಲ್ಸರಿಯಲ್ಲಿ ಆಲಿಯ ಕಲ್ಲುಗಳು ಉರುಳುರುಳುವಂತೆ ಉರುಳುತ್ತಲಿರುವು ಬಂಡೆಗಳಂತೆ ಧುಡುಂ ಧುಡುಂ ಧುಡುಮ್ಮನೆ ಬಿದ್ದು ಹಾರುತ್ತಲಿಹುದು ಬಿಸಿನೆತ್ತರು ಸದ್ದು. ಸುಂದರಿಯರ ತಲೆಮಂಡೆಗಳು, ಶ್ರೀಮಂತರ ನೆಣದುಂಡಗಳು, ಪಾಪದ ದೇಹ ಪುಣ್ಯದ ಗೇಹ, ಗುಡಿಗೋಪುರಗಳು ಧರ್ಮದ ಗೇಹ, ತೇಲಿ 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 ಸಾಗುತ್ತಲಿಹುದು ಕಸಕಡ್ಡಿಯ ಹೋಲಿ. ಯಾರವನಲ್ಲಿ ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ, ಅಸ್ಥಿ ಪಂಜರದ ಅಶ್ವವನೇರಿ ಬೆಳ್ಳಗೆ ಚಿಲಿಯುವ ದಾಡೆಯ ತೋರಿ. ಅಸ್ಥಿ ಪಂಜರದ ಆಳವನು ಪ್ರೇತ ಸ್ವರೂಪಿ ಅದಾರವನು, ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ, ಎಡಗಡೆ ಕೈಯಲ್ಲಿ ಸಿಡಿಲಿನ ಬುತ್ತಿ, ಎಲುಬಿನ ಕುದುರೆ ಎಲುಬಿನ ಆಳು. ಇವನೆಯೇ ಕಲ್ಕಿ ಬಡವರ ಬಾಳು, ಮೂರ್ತಿವೆತ್ತಿಹ ಬಡವರ ಗೋಳು. ನೋಡುತ್ತಲಿದ್ದೆ ಕೇಳುತ್ತಲಿದ್ದೆ, ಹಸಿವೆ ದಾಹ ಎನ್ನುತ್ತ ಬಂದು ರಕ್ತ 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 ಎಂದು ನೆತ್ತರ ಹೊಳೆಯಲ್ಲಿ ಧುಮುಕಿದನು, ಕುದುರೆಯೊಡನೆ ಧುಮ್ಮಿಕ್ಕಿದನು. ಕುಡಿದನು ರಕ್ತವ ಮೊಗೆದು, ತಿಂದನು ತಲೆಗಳ ತೆಗೆದು. ಎಲುಬಿನ ಕುದುರೆಯು ಕೆನೆಯುತ್ತಿತ್ತು, ನಾದವು ಬೊಮ್ಮವ ಬಿರಿವಂತಿತ್ತು, ಎಲುಬಿನ ಮೂರ್ತಿಯು ಗಹಗಹಿಸಿತ್ತು, ಗುಡುಗಿನ ಮಾಲೆಯ ಪೊರಮಡುತ್ತಿತ್ತು. ಎಲುಬಿನ ಕುದುರೆಯು ಕೆನೆಯುತ್ತಿತ್ತು, ನಾದವು ಬೊಮ್ಮವ ಬಿರಿವಂತಿತ್ತು, ಎಲುಬಿನ ಮೂರ್ತಿಯು ಗಹಗಹಿಸಿತ್ತು, ಗುಡುಗಿನ ಮಾಲೆಯ ಪೊರಮಡುತ್ತಿತ್ತು. ಕುದುರೆಯು ಕುಡಿದು ಆಳು ಕುಡಿದು ಬತ್ತಿತು ರಣಧ್ವನಿ, ಇನ್ನೂ ದಾಹ. ಕುದುರೆಯು ಕುಡಿದು ಆಳು ಕುಡಿದು ಬತ್ತಿತು ರಣಧ್ವನಿ, ಇನ್ನೂ ದಾಹ. ಮುಗಿದವು ಹೆಣಗಳು ಇನ್ನೂ ಹಸಿವೆ. ಬಡವರ ಗಂಟಲ ಬೇಗೆಯ ದಾಹ, ಬಡವರ ಹೊಟ್ಟೆಯ ಬೆಂಕಿಯ ಹಸಿವೆ. ತುಂಬದು ಹೊಟ್ಟೆ ತುಂಬದು ಹೊಟ್ಟೆ. ಕೆಟ್ಟೆ ಕೆಟ್ಟೆ ಅಯ್ಯೋ ಕೆಟ್ಟೆ, ನೋಡಿದ ನಿನ್ನಂ ಬೆಟ್ಟದ ಮೇಲೆ ಬರುತಿಹನಯ್ಯೋ ಒಲ್ಲೆ ಒಲ್ಲೆ. ನೋಡುತ್ತಲಿದ್ದೆ ಕಂಪಿಸಿ ಬಿದ್ದೆ, ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ. ನಿದ್ರೆಯ ಲೋಕದಿ ಕನಸಿನ ಬೀದಿ, ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ, ಇನ್ನೆಲ್ಲಿಯ ನಿದ್ದೆ. ನಮಸ್ಕಾರ. ಚೆನ್ನೈನಿಂದ ಬಂದ ತಮಿಳು ಚೆಲುವಿ ಕ್ರಾಂತಿಕಾರಕ ಪದ್ಯವನ್ನು ಓದಿದ್ದಕ್ಕೆ ಧನ್ಯವಾದಗಳು. ಬೇಂದ್ರೆಯವರ ಬಹಳ ಜನಪ್ರಿಯ ಕವಿತೆ ಹಾಡು ಹುಬ್ಬಳ್ಳಿಯವ. ಈ ಕವಿತೆಯನ್ನ ಶ್ರೀಮತಿ ರಾಧಿಕಾ ಕಾಕಂಡಿಕೆಯವರು ಪ್ರಸ್ತುತಪಡಿಸ್ತಾರೆ. ಹುಬ್ಬಳ್ಳಿಯ ಈ ಹುಬ್ಬಳ್ಳಿಯವನ ಪ್ರತೀಕ್ಷೆಯೊಳಗಿರುವಂತಹ ವಿರಹ ವೇದನೆ, ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ಅನುಭವಿಸುವ ಶೃಂಗಾರ ರಸ, ಇವೆರಡೂ ಇದರಲ್ಲಿ ಕೂಡಿದೆ ಅಂತ ನಾನು ಇದಕ್ಕೆ ಸ್ವರ ಸಂಯೋಜನೆ ಮಾಡೋ ಪ್ರಯತ್ನ ಅಂತ ಕವಿತೆಯನ್ನು ಆರಿಸಿಕೊಂಡಿದ್ದೆ. ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತೆ ಬಂದ ಹೋಗವ, ಇನ್ನೂ ಯಾಕ ಬರಲಿಲ್ಲವ್ವ. ಭಾರಿ ಜರದ ವಾರಿ ರುಮಾಲ ಸುತ್ತುಕೊಂಡವ, ತುಂಬ ಮೀಸೆ ತೀಡಿಕೋತ ಹುಬ್ಬ ಹಾರ್ಸವ, ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ, ಏನೋ ಅಂದ್ರ ಏನೋ ಕಟ್ಟಿ ಹಾಡವ, ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತೆ ಬಂದು ಹೋಗವ, ಇನ್ನೂ ಯಾಕ ಬರಲಿಲ್ಲವ್ವ. ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗ ಬೇಕೇನೆಂದವ, ಬಂಗಾರ ಹುಡಿಲೆ ಬಂಡಾರನ ಬೆಳೆಸೇನೆಂದವ, ಕಸಬೆರ ಕಳೆದು ಬಸವೆ
ಕಸಬೆರ ಕಳೆದು ಬಸವೆರ ಬಿಟ್ಟು ದಾಟಿ ಬಂದವ ಜೋಗ ತೇರಿಗೆ ಮೂಗುತಿ ಅಂತ ನನಗಂದವ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತೆ ಬಂದು ಹೋಗವ ಇನ್ನೂ ಯಾಕ ಬರಲಿಲ್ಲವ್ವ ಇರು ಅಂದ್ರ ಬರ್ತೇನಂತ ಎದ್ದು ಹೊರಡವ ಮಾರಿ ಕೆಳಗ ಹಾಕಿ ತಂದ್ರ ಇದ್ದು ಬಿಡವ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಅನ್ನವ ಖರೆ ಅಂತ ಕೈ ಮಾಡಿದರ ಹಿಡಿದು ಬಿಡವ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತೆ ಬಂದು ಹೋಗವ ಇನ್ನೂ ಯಾಕ ಬರಲಿಲ್ಲವ್ವ ಚಹಾದ ಜೋಡಿ ಚೂಡಾದಂಗ ನೀ ನನಗನ್ನವ ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮಿಸು ಬಂದವ ಬೆರಳಿ ಗುಂಗುರ ಮೂಗಿನ್ಯಾಗ ಮುಗಬಟ್ಟಿಟ್ಟಾವ ಕಣ್ಣಿನ್ಯಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟಾವ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತೆ ಬಂದು ಹೋಗವ ಇನ್ನೂ ಯಾಕ ಬರಲಿಲ್ಲವ್ವ ಹುಟ್ಟಾಯವ ನಗಿಕ್ಯಾದಿಗೆ ಮುಡಿಸಿಕೊಂಡವ ಕಂಡ ಹೆಣ್ಣಿಲೆ ಪ್ರೀತಿ ಬೀಳ್ಯ ಮಡಚಿಕೊಂಡವ ಜನ್ಮಕ್ಕ ಗೆಳೆಯಾಗಿ ಬರ್ತೇನೆಂದವ ಯದಿ ಮ್ಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡವ ಇನ್ನೂ ಯಾಕ ಬರಲಿ ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನ್ರವ್ವ ಸಂಗಿ ನಿಂಗಿ ಸಾವಂತರಿ ಎಲ್ಹ ನನ್ನವ ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನ್ರವ್ವ ಸಂಗಿ ನಿಂಗಿ ಸಾವಂತರಿ ಎಲ್ಹ ನನ್ನವ ಸೆಟ್ಟರ ಹುಡುಗ ಸೆಟಗೊಂಡೋದ ಅಂತ ನನ್ನ ಜೀವ ಹಾದಿ ಬೀದಿ ಹುಡುಕತೈತ್ರೆ ಬಿಟ್ಟ ಎಲ್ಲ ಯಾವ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತೆ ಬಂದು ಹೋಗವ ಇನ್ನೂ ಯಾಕ ಬರಲಿಲ್ಲವ್ವ. ಕುವೆಂಪು ಅವರ ಹೊಸ ಬಾಳಿನ ಗೀತೆ ಎಲ್ ಹನುಮಂತಯ್ಯನವರು ಪ್ರಸ್ತುತಪಡಿಸ್ತಾರೆ. ಹೊಸ ಬಾಳಿನ ಗೀತೆ ಎಲ್ ಹನುಮಂತಯ್ಯ. ಕುವೆಂಪು ಮತ್ತು ಬೇಂದ್ರೆಯವರ ಕಾವ್ಯದ ಸೊಬಗನ್ನ ಅವ್ರ ಕಾವ್ಯ ತೋರುವಂತೆ ಯಾವ್ಯಾವ ಕವಿತೆಗಳನ್ನು ಓದಬೇಕು ಅಂತ ಆಯ್ಕೆ ಮಾಡಿಕೊಂಡ ಕವಿಗಳ ಆಸಕ್ತಿಯನ್ನು ಕೂಡ ಅದು ತೋರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಿರುವ ಕವಿತೆ ಹೊಸಬಾಳಿನ ಗೀತೆ ಅಂತ. ಕುವೆಂಪು ಅವರು ಸಾಮಾನ್ಯವಾಗಿ ವರ್ಣ ಮತ್ತು ವರ್ಗ ಸಂಘರ್ಷವನ್ನು ಒಟ್ಟೊಟ್ಟಿಗೆ ತಂದಂಥ ಕವಿ, ಅವೆರಡನ್ನು ಬೇರೆ ಬೇರೆ ಅಲ್ಲ ಅಂತ ಭಾವಿಸಿದಂಥ ಕವಿ. ಅಂಥದ್ದೊಂದು ಕವಿತೆಯನ್ನು ನಾನು ತಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಬಯಸ್ತೇನೆ. ಹೊಸಬಾಳಿನ ಗೀತೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ನವ ಯುಗವಾಣಿ ಘೋಷಿಸಿದ ಕೇಳಿ. ಯುಗ ಯುಗದ ದಾರಿದ್ರ್ಯ ಭಾರದಿಂ ಬೆನ್ಬಾಗಿ ಗೋಳಿಡುವ ಬಡಜನರೇ ಏಳಿರೈ ಏಳಿ. ಶ್ರೀಮಂತರಡಿಗಳಡಿ ಹುಡಿಯಲ್ಲಿ ಹೊರಳಾಡಿ ಕುಸಿದು ಕುಗ್ಗಿದರೆಲ್ಲ ಸಂತಸವ ತಾಳಿ. ಕಂಗೆಟ್ಟ ಸೋದರರೇ ಬರುತಿಗಳು ಕಾಣಿರೈ ದಾನವರ ಸೀಳಿಯದೋ ವಿಪ್ಲವದ ಕಾಳಿ.
ಇಂದ್ರ ಸಿಂಹಾಸನಕ್ಕೆ ಬಂದಿಹುದು ಕೊನೆಗಾಲ, ಇಂದ್ರ ಸಿಂಹಾಸನಕ್ಕೆ ಬಂದಿಹುದು ಕೊನೆಗಾಲ, ಕಳಚಿ ಬೀಳುವುದಿಂದು ನಂದನದ ಬೇಲಿ. ದೇವತೆಗಳಶ್ಲೀಲ ರಾಮೋದಕ್ಕೆ ಬದಲಾಗಿ, ದೇವತೆಗಳಶ್ಲೀಲ ಮೋದಕ್ಕೆ ಬದಲಾಗಿ ಗೋಚರಿಪುದಲ್ಲಿ ಮರ್ತ್ಯರ ಕೃಷಿಯ ಕೇಲಿ. ದ್ರವ್ಯಾನುಕೂಲತೆಯ ಜಾತಿಯ ನೀತಿಯ, ದ್ರವ್ಯಾನುಕೂಲತೆಯ ಜಾತಿಯ ನೀತಿಯ ಪಕ್ಷಪಾತವನ್ನೆಲ್ಲ ಕೊಚ್ಚುವುದು ಬುದ್ಧಿ. ಮತ್ತೊಂದು ನಾಕವನೆ ನೇಯುವರು ಲೋಕದಲ್ಲಿ, ಮತ್ತೊಂದು ನಾಕವನೆ ನೇಯುವರು ಲೋಕದಲ್ಲಿ, ದೇವರನ್ಯಾಯವನ್ನು ಮಾನವರೆತ್ತಿದ್ದಿ. ಕೈಲಾಗದವರೆಂಬ ನಾವು ಕೀಳೆಂದೆಂಬ, ಕೈಲಾಗದವರೆಂಬ ನಾವು ಕೀಳೆಂದೆಂಬ ಹಣೆಬರಹವೆಂದೆಂಬ ಮೂಢತೆಯ ನೀಗಿ, ಯುಗಚಕ್ರ ಪರಿವರ್ತನೆಗೆ ಸರ್ವರೂ ಸೇರಿ ಹೆಗಲು ಕೊಟ್ಟು ಮನಸ್ಸು ಮಾಡಿ ನೆರವಾಗಿ, ಮೋಹಿನಿಗೆ ಮರುಳಾಗಿ ಮೂರ್ಖ ದಾನವರೆಲ್ಲ ತಮ್ಮ ಗೈಮೆಯ ಪಾಲ ನನ್ಯರಿಗೆ ತೆತ್ತು ಸತ್ತಂತೆ ಸಾಯದರಿ ಸಂಸ್ಕೃತಿಯ ಹೆಸರಿಂದೆ ಶ್ರೀಮಂತರೊಡ್ಡುವ ಬಲೆ ನಿಮಗೆ ಮೃತ್ಯು. ಇಂದು ನೆತ್ತರು ಚೆಲ್ಲಿ ಮುಂದೆ ಬಹ ಮಕ್ಕಳಿಗೆ, ಇಂದು ನೆತ್ತರು ಚೆಲ್ಲಿ ಮುಂದೆ ಬಹ ಮಕ್ಕಳಿಗೆ ಹೊಟ್ಟೆಗನ್ನವ ಮೈಗೆ ಬಟ್ಟೆಯನ್ನು ನೀಡಿ, ಇಂದು ನೋವಾದರೂ ಇಂದು ಸಾವಾದರೂ ಮುಂದೆ ಬಾಳಿಗೆ ಸೊಗಸು ನೆಮ್ಮದಿಯ ಮಾಡಿ. ಇಂದು ನೀವೇಳದಿರೆ ಕೆಚ್ಚದೆಯ ತಾಳದಿರೆ, ಹಿಂದು ನೀವೇಳದಿರೆ ಕೆಚ್ಚದೆಯ ತಾಳದಿರೆ, ನಿಮ್ಮವರ ಬಾಳು ಎಂದೆಂದಿಗೂ ಹೇಳಿ. ಇಂದು ರಕ್ತದ ಬಿಂದು ಮುಂದೆ ಸೌಖ್ಯದ ಸಿಂಧು, ಎಂದು ಸಾಹಸ ಕೇಳಿ ಹಿಂಜರಿಯಬೇಡಿ, ಎಂದು ಸಾಹಸ ಕೇಳಿ ಹಿಂಜರಿಯಬೇಡಿ. ನಮಸ್ಕಾರ. ಎಲ್ಲ ಹನುಮಂತವನವರಿಗೆ ಧನ್ಯವಾದಗಳು. 1960ರಲ್ಲಿ ಗಂಗೋತ್ರಿ ಎನ್ನುವ ಅಭಿನಂದನ ಗ್ರಂಥಕ್ಕೆ ಕುವೆಂಪುರವರನ್ನು ಕುರಿತು ಬೇಂದ್ರೆಯವರು ಬರೆದಂಥ ಒಂದು ಪದ್ಯವನ್ನು ನಾನು ಓದಿ ಈ ಕವಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ಯುಗದ ಕವಿಗೆ ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು 6. ರಾಮಕೃಷ್ಣ ವಚನೋದಿತ ಪ್ರತಿಭೆ ತೋರಿದ ಕವನ ತತಿಗೆ ತಣಿಯದವರು 6. ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜತೆಗೆ ಕುಣಿಯದವರು 6. ಕನ್ನಡಿಸಲಿ ಶಿವಜೀವನ ಮುನ್ನಡಿಸಲಿ ಯುವ ಜನಮನ, ಇದೋ ಪ್ರಾರ್ಥನೆ ತಮಗೆ. ತಮವೆಲ್ಲಿದೆ ರವಿ ಎದುರಿಗೆ, ತಮ ಎಲ್ಲಿದೆ ರವಿ ಎದುರಿಗೆ, ಉತ್ತಮ ಕವಿ ನುಡಿ ಚದುರಿಗೆ. ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ, ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ, ಚಾತುರ್ಯದ ಮಂಥನದಲ್ಲಿ ಸತ್ಸಂಗದ ಯತ್ನ. ಇದೇ ತೃಪ್ತಿಯು ನಮಗೆ. ನಮಸ್ಕಾರ. ಬೇಂದ್ರೆ ಮತ್ತು ಕುವೆಂಪು ಕವಿತೆಗಳ ವಾಚನದಲ್ಲಿ ಭಾಗವಹಿಸಿದ ಎಲ್ಲ 16 ಜನ ಕಾವ್ಯ ಪ್ರೇಮಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.